ಸದ್ಗುರು ಪರಂಪರೆಗೆ ವಂದಿಸಿ ಇವತ್ತಿನ ಪ್ರತಿ ತಿಂಗಳಂತೆ ಮಾಸಿಕ ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ಬಹಳ ಅಪರೂಪ. ನೀವು ಇಂಥ ಒಂದು ಇದನ್ನು ನಡೆಸೋದು ಅಂದ್ರೆ ಇಲ್ಲಿ ಬೆಂಗಳೂರು ನಗರದಾಗ ವ್ಯಾಳೆ ನೀವು ಇದಕ್ಕೆ ಇಟ್ಕೊಂಡು ಬಂದ ನೀವು ಕೇಳ್ತೀರಂದ್ರೆ ಏನೋ ಪುಣ್ಯದ ಇದರಿಂದ ನಿಮಗೆ ಇದು ಲಭಿಸ್ತದೆ. ನಿಮ್ಮೆಲ್ಲರ ಪುಣ್ಯ. ಮತ್ತು ಇದೊಂದು ಮಹಾತ್ಮರು ಹೇಳಿದ ವಿಚಾರಗಳನ್ನು ಕೇಳುವಂಥ ಭಾಗ್ಯ. ಬೆಂಗಳೂರು ರಾಜಧಾನಿ ನಗರ ಇಲ್ಲಿ ನಡೀತೈತೆ ಅಂದ್ರೆ ಇದೊಂದು ಬಹಳ ಒಂದು ಹೆಮ್ಮೆಯ ವಿಷಯ ಇದು. ಅಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವರಾಜಪ್ಪನವರು ಪವಿತ್ರವಾದ ಪಾದಾರವಿಂದಗಳಿಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ವಿಷಯ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ. ಸುಧೆ ಅಂದ್ರೆ ಅಮೃತ. ಅಮೃತ ಅಂದ್ರೆ ಅದೇನು ಕುಡಿಯೋ ರಸ ಅಲ್ಲ. ಮೃತ ಅಂದ್ರೆ ನಾಶ, ಅಮೃತ ಅಂದ್ರೆ ನಾಶ ಇಲ್ಲದಂಥ ಸ್ಥಿತಿ, ಕೆಡಲಾರದಂಥ ವಸ್ತುವಿನ ತಿಳುವಳಿಕೆ, ಅದರ ಬಗ್ಗೆನ ಅನುಭವಿಗಳು ಅದನ್ನು ಸತ್ಯವನ್ನು ತಾವು ಅನುಭವಿಸಿ ಸ್ವತಃ ಕಂಡ ನಿಮ್ಮೆಲ್ಲರಿಗೂ ನೀವು ಅದ ಸ್ವರೂಪನ ಅದಿರಿ, ಅಮೃತ ಸ್ವರೂಪನ ಅದಿರಿ ಅನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರಲ್ಲಿ ಅದನ್ನು ಜಾಗೃತಗೊಳಿಸ್ಕೋಂತ ಬಂದರು. ಎಲ್ಲರೂ ಅಮೃತ ಸ್ವರೂಪಿಗಳೇ ಅದಿರಿ. ರೇ ಅಮೃತಸ್ಯ ಪುತ್ರ ಜಾಗ್ರತ ಜಾಗ್ರತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಅಮೃತ ಸ್ವರೂಪಿಗಳದಿರಲ್ಲ. ನೀವು ಕೆಟ್ಟು ಹೋಗೋದು ನಾನಂತ ತಿಳ್ಕೊಂಡಿರಲ್ಲ. ಇದು ತಪ್ಪು ತಿಳುವಳಿಕೆದ. ಇದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೀವೆಲ್ಲರೂ ಕೆಡಲಾರದಂಥ ವಸ್ತುನ ನಾನು ಯಾವಾಗಲೂ ಇದ್ದವ, ನಾನು ಎಲ್ಲವನ್ನು ಅರಿತಕ್ಕಂಥವ ಆನಂದ ಸ್ವರೂಪನ ನಾನದೇನಿ. ನನಗೆ ನಿಮಗೆ ಭ್ರಮ ಪಡ್ಕೊಂಡೈತಿ ಅಂತ ಎಚ್ಚರಿಕೆ ಕೊಟ್ಟರು. ಸುಖ ಹೊಂದಬೇಕನ್ನಾವ ನೀ ಸುಖರೂಪ ವಸ್ತು ಹೌದಲ್ಲೋ ಮೊದಲು ನೋಡ್ಕೋ, ಅದಕ್ಕೆ ಈ ಲಾಭ ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತೆ ಅಂತ ಎಚ್ಚರಿಕೆ ಕೊಟ್ಟರು. ಆ ಸಾಮರ್ಥ್ಯ ಆ ಶ್ರೀ ಗುರುಗಳಲ್ಲಿ ಐತಿ. ಆ ಶ್ರೀ ಅಂತ ಶಬ್ದ ಏನೈತಲ್ಲ, ಅದ ಸಾಮಾನ್ಯವಾಗಿ ಎಲ್ಲ ವಿದ್ಯೆಗಳಿಗೂ ಗುರುಗಳದರ. ಅದರ ಶ್ರೀ ಅನ್ನೋ ಶಬ್ದದ ಅರ್ಥ ಆ ಜ್ಞಾನ ಸ್ಥಿತಿಯನ್ನು ಪಡೆದವರಿಗೆ ಅನ್ವಯಿಸ್ತಿದೆ. ಪೂರ್ಣ ಸ್ಥಿತಿ ಸಮಾಧಿಯನ್ನು ಹೊಂದಿದಂಥ ಮಹಾತ್ಮರ ಇದು ಶ್ರೀ ಗುರು. ಅನುಭವಿಗಳು ಜ್ಞಾನ ಸಂಪತ್ತನ್ನು, ಶ್ರೀ ಅಂದರೆ ಜ್ಞಾನ ಸಂಪತ್ತನ್ನು ಪಡೆದಂಥವರು ಸಮಾಧಿಯನ್ನು ಹೊಂದಿ ತಮ್ಮ ಅನುಭವವನ್ನು ಜೀವಿಗಳಿಗೆ ಬೋಧ ಮಾಡುವಂತಹ ಶ್ರೀ ಗುರುಗಳ ವಚನ ಅಮೃತ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ ಅಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದ ಉತ್ತಮಂ ಅಂತ. ಯಾವ ಜ್ಞಾನ? ತನ್ನನ್ನು ತಿಳಿಯುವಂಥ ಜ್ಞಾನ. ಅದನ್ನು ನಿಮ್ಮೆಲ್ಲರಿಗೆ ಅವ್ರಿಗೆ ದಯಪಾಲಿಸರು. ಅದನ್ನು ತಿಳ್ಕೋರಿ. ಮೊದಲು ಅದನ್ನು ತಿಳ್ಕೋರಿ. ಮೊದಲಿರುವುದು ಅದನ್ನು ಲಕ್ಷಿಸನೆ ವೇದಗಳು, ಉಪನಿಷತ್ತುಗಳು, ಗುರುಗಳು ಅದನ್ನ ನಮಗೆ ಎಚ್ಚರಿಕೆ ಕೊಡುವಂತ ಬಂದರು. ಅದನ್ನು ಮಾಡ್ಕೊಳ್ಳೋದು ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದಕ್ಕೇನು ಸಾಧನಗಳದಾವಲ್ಲ, ಆ ಸಾಧನ ಕ್ರಮಗಳನ್ನು ಅವರು ಯಾವ ರೀತಿ ಬೇಕಾದಂಥ ಅಜ್ಞಾನಿ ಅದನ್ನಂದ್ರೂ ಅದನ್ನು ಹೊಂದಲಿಕ್ಕೆ ಸಾಧ್ಯ. ನಮ್ಮಂಥವ್ರಿಗೆ ಹೆಂಗಾದೈತ್ರಿ ಅಂತ ಎಲ್ಲರಿಗೆ ಮೊದಲು ಎಲ್ಲಿ ಗೊತ್ತಿತ್ತು. ನಮ್ಮರಿಗೆ ಅಪ್ಪ ಅವ್ರು ಸಂಪರ್ಕ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಈ ಸ್ಥಿತಿ ಒಳಗಿದ್ದೀವಿ. ಅದನ್ನು ನಾವು ವಿಚಾರ ಮಾಡಿ ನೋಡಿದರೆ ಅವರ ಸಂಪರ್ಕದಿಂದ ಇದೆಲ್ಲ ಹೊಳಿತಲ್ಲ. ಮಹಾತ್ಮರ ಸಂಪರ್ಕ, ಬರೇ ಸಂಪರ್ಕದಿಂದ ಲಾಭ ಆಕೈತಿ, ಬರೇ ದರ್ಶನದಿಂದ ಕಲ್ಯಾಣ ಆಕೈತಿ. ಅಂತ ಮಹಾತ್ಮರ ದರ್ಶನದಿಂದ ಮೇಲೆ 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 ಅಂಥ ಮಹಾತ್ಮರ ಸಂಪರ್ಕ ಅದೇ ಸತ್ಸಂಗ. ಮಹಾತ್ಮರ ಸಂಪರ್ಕನ ಸತ್ಸಂಗ. ಅಂಥ ಮಹಾತ್ಮರ ಸಂಪರ್ಕ ಬೇಕು ನಮಗೆ. ಬರೀ ಮಾತಾಡುವುದರಿಂದ ಆಗುವುದಿಲ್ಲ. ಆ ಸ್ಥಿತಿಯನ್ನು ಪಡೆದಂಥ ಮಹಾತ್ಮರ ಸಂಪರ್ಕ, ಅಂಥವರ ಸಂಘ, ಅದಕ್ಕೆ ಸತ್ಸಂಗ ಅಂತಾರೆ. ಆದ ವಿಶೇಷ ಪರಿಣಾಮವನ್ನು ಉಂಟು ಮಾಡ್ತದೆ. ಅವ್ರ ದರ್ಶನದಿಂದ ಬದಲಾವಣೆ ಆಕೈತಿ. ಬೇಕಾದಂಥ ಪಾಪಿ ಅದನಂದ್ರೂ ಸುಧಾ ಅವನಲ್ಲಿ ಪರಿವರ್ತನೆ ಹಾಕೋತ ಹೋಗುತ್ತೆ. ಅಂಥವ್ರು ನೋಡ್ರಿ, ಅಪ್ಪವ್ರು ಎಲ್ಲೆಲ್ಲಿ ಅಡ್ಡಾಡ್ಯಾರ ಆ ನಾಡಿನಲ್ಲಿ ಎಲ್ಲ ಜನರಿಗೆ ಒಂದು ಸ್ವಲ್ಪ ಬದಲಾವಣೆ ಹಾಕೋತ ಮುಂದೆ ಪರಿವರ್ತನೆ ಆಯ್ತು. ಇಲ್ಲ ಏನು ಗೊತ್ತಿತ್ತು
ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಒಂದು ಮೂಢನಂಬಿಕೆ ಒಳಗೆ ಎಲ್ಲ ಹೋಗಿ ತೆರೀತಿದ್ವಿ ನಾವು. ಹೊರಗೆ ಎಲ್ಲಿ ಒಬ್ಬ ದೇವರದಾನ ಅದ ಕಲ್ಪನಾ ಇನ್ನವರಿಗೂ ಅದು ಹೋಗುದಿಲ್ಲ. ಕೆಲವರಲ್ಲಿ ಮಾತ್ರ ಅದು ಜಾಗೃತ ಆಗೈತಿ. ಪುಣ್ಯಜೀವಿಗಳಲ್ಲಿ ಅವ್ರು ಹೇಳುವಂತಹ ವಿಚಾರಗಳು ನೆಲೆಯಾಗಿ ನಿಲ್ಲಬೇಕಾದ್ರೆ ಅದು ಅಂತಃಕರಣ ಯೋಗ್ಯತಾ ಬೇಕು ಅಂತ ಇದ್ರು ಅಪ್ಪ ಅವರು. ಆ ಗುರುಗಳ ವಚನ ಅಲ್ಲಿ ನಮ್ಮಲ್ಲಿ ಜಾಗೃತ ಆಗಿ ನಿಲ್ಲಬೇಕಾತಂದ್ರೆ ಅದು ಒಂದು ಯೋಗ್ಯತಾ ಬೇಕು. ಶಿವದ ಹಾಲು ಬಂಗಾರ ಪಾತ್ರೆಯೊಳಗೆ ಅಷ್ಟ ನಿಲ್ತತೆ ಅಂತ, ಹಂಗೆ ಗುರುಗಳ ವಚನ ಅಂತ ಪರಿಶುದ್ಧ ಅಂತಃಕರಣ ಇದ್ರೆ ಮಾತ್ರ ಅದು ನಿಲ್ತೈತಿ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಮ್ಮ ಅಂತಃಕರಣ ಮಲಿನದ ಕಾರಣ ಅದನ್ನು ನಾವು ಪುನಃ 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 ಕೇಳಬೇಕಾಗಿತ್ತು. ಅಂತಃಕರಣ ಸ್ವಚ್ಛ ಆಕೈತಿ ಕೇಳೋದ್ರಿಂದ. ಬಿಟ್ಟು ಬಿಡದ ಅದನ್ನು ಕೇಳೋದು. ನಿತ್ಯ ಕರ್ಮ ಅಂದ್ರೆ ಏನು? ಗುರುಗಳ ಹೇಳಿದ ವಚನಗಳನ್ನು ಕೇಳೋದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ಅಂತ ಏನಂದ್ರಲ್ಲ, ಅದ ನಿತ್ಯ ಕರ್ಮ. ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದು. ಅದರಿಂದ ತುಂಗ ಧರ್ಮ ವಿವರ್ಧನಬಹುದು. ಶ್ರೇಷ್ಠವಾದಂತಹ ನಮ್ಮ ಪುಣ್ಯ ವೃದ್ಧಿ ಆಗ್ತದೆ. ಒಳ್ಳೆಯ ಕೃತಿಗಳು ಜರುಗ್ತಾವ, ಸತ್ಕೃತಿಗಳು ದುಷ್ಕೃತಿಗಳು ಬಂದಕ್ಕವ. ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಕೆಟ್ಟದನ್ನು ಮಾಡೋದೆಲ್ಲ ಕಡಿಮೆ ಆತಂದ್ರೆ ಅವಾಗ ಒಳ್ಳೇದನ್ನು ಮಾಡಾಕತ್ತಿದ್ಮೇಲೆ ಅವ ಅಂತಃಕರಣ ಸ್ವಚ್ಛ ಆಗಾಕತ್ತಿ ಬಿಡ್ತೈತಿ. ಅವಾಗ ಅದರ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಅವಂಗ ಕೆಟ್ಟದನ್ನು ಮಾಡಕ್ಕೆ ಅವಕಾಶ ಸಿಗುವುದಿಲ್ಲ. ಇವನ್ನ ಕೇಳುವುದರಿಂದ, ಅವ್ರ ಕಡೆ ಹೇಳಿದ ಮಾತಿನ ಕಡೆ ಲಕ್ಷ್ಯ ಕೊಡೋದ್ರಿಂದ, ಅದನ್ನ ಲಕ್ಷ್ಯ ಕೊಡೋದು ಬಿಟ್ಟುಬಿಟ್ಟೇವು ನಾವು. ಅಂದಾಗ ನಮ್ಮ ಅಂತಃಕರಣ ಮಲಿನ ಆಗೈತಿ. ಅದಕ್ಕೆ ಮೇಲೆ 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 ಅವ್ರು ಹೇಳಿದಂಥ ವಿಚಾರಗಳನ್ನ ಶ್ರವಣ ಮಾಡು, ಮನಮುಟ್ಟಿ ಶ್ರವಣ ಮಾಡುವಂದ್ರೆ ಏನ ಮಹಾತ್ಮರು ಹೇಳಿದಂಥ ವಚನಗಳೇನದಾವಲ್ಲ, ಮಾತುಗಳು, ಅದಕ್ಕೆ ಶ್ರುತಿ ಅಂತಾರೆ. ಅವನು ಕೇಳುವುದು. ಶ್ರುತಿ ಅಂದ್ರೆ ಮಹಾತ್ಮರು ಹೇಳಿದಂಥ ವಚನಗಳಿಗೆ ಶ್ರುತಿ ಅಂತಾರೆ. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಸರ್ವವು ಇನಿ ಹೇಳಿ ಅಂತ. ನೆನಪಿಟ್ಟುಕೊಳ್ಳೋದಕ್ಕೆ ಸ್ಮೃತಿ ಅಂತಾರೆ. ನೆನಪಿಟ್ಟುಕೊಳ್ಳೋದಕ್ಕೆ ಸ್ಮೃತಿ ಅಂತಾರ. ಅವರು ಹೇಳಿದಂಥ ವಚನಗಳಿಗೆ ಶ್ರುತಿ ಅಂತಾರೆ. ಅದ ಶ್ರುತಿ ವಾಕ್ಯಗಳನ್ನು ನಾವು ಅದನ್ನು ನಮ್ಗೆ ಅನುಭವ ಬರುವಂಗೆ ನಾವು ಅದನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇದ ದೊಡ್ಡ ಲಾಭ. ಇದಕ್ಕಿಂತ ಲಾಭ ಯಾವುದಿಲ್ಲ. ಆ ಭಾಗ್ಯ ಬೇಕಲ್ಲ, ಕೇಳಿ ಅದನ್ನು ಅನುಭವಕ್ಕೆ ತಗೊಂಡು ಉಳ್ಕೊಳ್ಳುವಂಥದ್ದು. ನಮ್ಮಲ್ಲಿ ಅಂತಹ ಒಂದು ಪುಣ್ಯ ಫಲ ಬೇಕು. ಕೇಳೇವಿ, ಅದನ್ನು ಸರಿಯಾಗಿ ನಮ್ಗೆ ಅದನ್ನು ಉಪಯೋಗ ಮಾಡ್ಕೊಳಕ್ಕಾಗೋದು. ಸರಿಯಾದ ಟೈಮಿಗೆ ಅದು ಹೆಂಗೆ ಅವರ ಸ್ಥಿತಿಯನ್ನು ಪಡೆದ್ರು. ನಮ್ಮ ವಾಸನೆಗಳೇನದಾವ ಬೇಕಾದಂಗೆ ಅಂಥ ಮಹಾತ್ಮರ ವಿಚಾರಗಳನ್ನು ನಾವು ಕೇಳಿದ್ರೂ ಸಹಿತ ನಮ್ಮ ಪ್ರಬಲ ಹಿಂದಿನ ವಾಸನೆಗಳೇನದಾವಲ್ಲ ಅವು ನಮ್ಮನ್ನು ಮತ್ತು ದಾರಿ ತಪ್ಪಿಸ್ತವೆ. ಅದಕ್ಕೆ ಮೇಲೆ 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 ಇದನ್ನು ಕೇಳೋದು ಬಿಡಬಾರ್ದು ಅಂತ. ಅಂತಹ ವಾಸನೆಗಳನ್ನು ಹೊಡೆದು ಹಾಕಲಿಕ್ಕೆ ಇಂತಹ ವಿಚಾರಗಳು ನಮಗೆ ಬಹಳ ಒಂದು ದಾರಿ ತೋರಿಸ್ತಾವೆ. ತಪ್ಪು ದಾರಿಯನ್ನು ತೋರಿಸೋದಿಲ್ಲ. ಮೇಲೆ ಮೇಲೆ ಕೇಳಬೇಕು ಮಹಾತ್ಮರ ವಿಚಾರಗಳನ್ನು. ಏನು ತಿಳಿದೇ ಇರಲಿ, ಕೇಳೋದು ಬಿಡಬೇಡನೆ ಅಂತ ಅಪ್ಪ ಅವ್ರ ಮೇಲೆ ಮೇಲೆ ಹೇಳ್ತಿದ್ರು. ಬೇಕಾದಂಥ ಅಜ್ಞಾನಿ ಅದಾನಂದ್ರು ಅವಂಗೆ ಅದು ಪರಿವರ್ತನೆ ಆಗೈತಿ. ಮಟ್ಟಿ ಹೊಡೆಯೋ ಹಗ್ಗ ಮೆತ್ತಗೆ ಇರ್ತೈತಿ, ವಜ್ರದುಂಡಿ ಕಲ್ಲು ಬಿರ್ಸಿರ್ತೈತಿ. ದಿನನಿತ್ಯ ಜಗ್ಗಿ 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 ಮಟ್ಟಿ ಹೊಡೆಯೋ ಹಗ್ಗ ಆ ವಜ್ರದುಂಡಿ ಕಲ್ಲು ಸಂಸ್ಥತಿ. ಹಂಗೆ ಬೇಕಾದಂಥ ಅಜ್ಞಾನಿ ಅದಾನಂದ್ರೆ ಸುಧಾ ಅದನ್ನು ಕೇಳಿ 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 ಅವನಲ್ಲಿ ಪರಿವರ್ತನೆ ಆಗೈತಿ. ಅದಕ್ಕೆ ಇದನ್ನು ನಂಬು. ಮಹಾತ್ಮರು ಹೇಳಿದ ಮಾತುಗಳನ್ನು ನಂಬಿ ಇದನ್ನು ಕೇಳೋದು ಬಿಡಬೇಡ, ಶ್ರವಣ ಮಾಡೋದು ಬಿಡಬೇಡ. ತಿಳಿದಿಲ್ಲ ಅಂತ ಹೇಳಿ ಬಿಟ್ರಿ ಅಂದ್ರೆ ನಿಮಗೆ ತಿಳಿದನೇ ಇಲ್ಲ. ತಿಳಿದೇ ಇರಲಿ, ಕೇಳುವುದನ್ನು ಮಾಡಿ ಮೊದಲ ಶ್ರವಣವನ್ನು ತಪ್ಪಿಸ್ಕೋಬೇಡ್ರಿ ನಿತ್ಯ. ಅದು ಒಂದು ದೊಡ್ಡ ಲಾಭದ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡಿ, ಇದು ನಮ್ಮ ಕರ್ತವ್ಯ. ಉಳಿದಿದ್ದು ಏನೈತೆಲ್ಲ ಹೊಟ್ಟೆ ತುಂಬಿಕೊಳ್ಳೋ ವ್ಯವಸಾಯ ಮಾಡೋದು ಆದ ಕರ್ತವ್ಯ. ಅದೇನು ದೊಡ್ಡ ಕೆಲಸ ಅಲ್ಲ ನಾವು ಮಾಡೋದು. ಮುಖ್ಯವಾದದ್ದು ಇದು ನಮ್ಮ ಕಾಯಕ. ಈ ಕಾಯಕ ಮಾಡಿದಾಗ ನಮಗೆ ಕೈಲಾಸ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಕೇಳುವ ಕಾಯಕ ನಾವು ಮಾಡೋದು. ಅವ್ರು ಹೇಳಿದಂಥ ವಿಚಾರ ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ನಾವು ಎಂಥ ಅನಾತ್ಮ ವಿಚಾರವನ್ನು ಕೇಳುವುದನ್ನು ನೆನಪಿತ್ತು. ಜಗತ್ತಿನ ಸುದ್ದಿ ಕೇಳುವುದ್ರಾಗ ಕಾಲ ಕಳೆದೇವು. ನಾವೆಲ್ಲ ಆಯುಷ್ಯವನ್ನು ಅದ್ರಾಗ ಕಳೆದೇವಲ್ಲ. ನಮ್ಮ ಬಗ್ಗೆ ನಾವು ಯಾರಿದ್ದೇವೆ ಅನ್ನೋದ್ರ ಬಗ್ಗೆ ಅವರು ಅನುಭವಕ್ಕೆ ತಂದು ಕೊಡ್ತಾರೆ. ಅದಕ್ಕೆ ಗೊತ್ತಿಲ್ಲ ನಮ್ಗೆ, ಅದ್ರ ಬಗ್ಗೆ ಅಜ್ಞಾನ ಅದು. ಯಾರು ಅದನ್ನು ತಿಳಿಸ್ಕೊಡೋರಿಲ್ಲ. ಅದಕ್ಕೆ ಅವ್ರಿಗೆ ಶ್ರೀ ಗುರುಗಳು ಅಂತ ಅವರೊಬ್ಬರೇ ಅದನ್ನು ತಿಳಿಸ್ಕೊಡೋರು ಜಗತ್ತಿನಾಗ. ಮತ್ತಾರಿಗೂ ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಬೇಕಾದಲ್ಲ ಅಡ್ಡಾಡಿ ಬರ್ರಿ ನೀವು, ಇದನ್ನು ಯಾರು ನೆನಪಿಗೆ ತಂದು ಕೊಡೋರು ಅದಾರ ಹೇಳಿ? ಯಾವ ಸಾಧು ಸನ್ಯಾಸಿಗಳಿಗೆ ನೆನಪಿಗೆ ತಂದು ಕೊಡೋ ಸಾಮರ್ಥ್ಯ ಇಲ್ಲ. ನಮ್ಮ ನಿಜವಾದ ಇರುವಿನ ಸ್ಥಿತಿಯನ್ನು ನಮಗೆ ಅನುಭವಕ್ಕೆ ಬರುವಂಗೆ ನೆನಪಿಗೆ ತಂದು ಕೊಡುವಂಥ ಸಾಮರ್ಥ್ಯ ಸಮರ್ಥ ಸದ್ಗುರುವಿಗೆ ಮಾತ್ರ ಸಾಧ್ಯದ ಹೊರತು ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಬೇಕಾದಂಥ ಪಂಡಿತದನಂದು ಸುಧಾ ಹೊರಮುಖನ ಐತೆ ವೃತ್ತಿ ಹೊರತು ನೇರವಾಗಿ ಇರುವನ್ನ ಲಕ್ಷಿಸಿ ಹೇಳುವಂಥ ಸಾಮರ್ಥ್ಯ ಯಾರಿಗೂ ಸಾಧ್ಯ ಇಲ್ಲ.
ಯಾರು ಅದನ್ನ ಅನುಭವ ತಗೊಂಡಿರ್ತಾರೆ ಅವರು ನೇರವಾಗಿ ಅದನ್ನು ಬಿಟ್ಟು ಬೇರೆ ಮಾತಾ ಬರ್ತಿದ್ದಿಲ್ಲ. ಮಹಾತ್ಮರ ಆಗ್ಯಾರ, ಎಷ್ಟು ಮಂದಿ ಆಗ್ಯಾರ ನೋಡ್ರಿ ಅನುಭವಿಗಳು ಏನದಾರಲ್ಲ, ಅದನ್ನ ಬಿಟ್ಟು ಮಾತಾಡೇ ಇಲ್ಲ ಅವರು. ಕೇವಲ ಇರುವಿಕೆಯನ್ನು ಲಕ್ಷಿಸಿ ಹೇಳೋದು ಕೇಳೋದು ಅಭ್ಯಾಸ, ಅವರು ಹೇಳೋದು ಕೇಳೋದು ನಡೆದದು. ಬೋಧಾದಿಗಳು ಅದನ್ನ ಲಕ್ಷಿಸನೇ ಹೇಳೋದು ಕೇಳೋದು ಮಾಡ್ಯಾರ. ನಮ್ಮ ಇರುವನ್ನ ಲಕ್ಷಿಸಿ ನಮ್ಮ ಇರುವ ಆನಂದ ಅಸ್ಥಿ ಭಾತಿ ಪ್ರಿಯ ಅಂತೇವಲ್ಲ, ಇರುವ ಆನಂದದ ಸ್ಥಿತಿಯನ್ನ ಲಕ್ಷಿಸನೇ ಹೇಳೋದು ಕೇಳೋದು ನಡೆದದು. ಈ ತೋರ್ಕಿ ನಾಮರೂಪಗಳನ್ನೆಲ್ಲ ತೆಗೆದು ಹಾಕಿದ್ರು, ತೋರಿ ಎಡುವಂತ ಕಲ್ಪಿತ ಭಾವನೆಗಳನ್ನೆಲ್ಲ ಸರಿಸಿ ಅಕಲ್ಪಿತವಾದಂತಹ ಇರುವಿನ ನೆನಪು ಮಾಡ್ಕೋಂತ ಬಂದರು. ನಮ್ಗೆ ಅದರ ಅಭ್ಯಾಸ ಮಾಡ್ಬೇಕಾಗೈತಿ. ಗುರುಗಳು ಹೇಳಿದ ಮಾತ ಅದು. ಅದನ್ನು ಮಾಡ್ಕೋತ ಇದ್ದಾಗ ನಮ್ಮ ಇರುವಿನ ಅನುಭವ ನಿಜದ ಎಚ್ಚರ ನಮ್ಗೆ ಪೂರ್ಣ ಎಚ್ಚರ ಆಗೋವರೆಗೂ ನಾವು ಇದನ್ನು ಎಲ್ಲಿ ಮಠ ಹೇಳೋದು ಕೇಳೋದು ಮಾಡಬೇಕಂದ್ರೆ ಹೇಳೋರಿಗೂ ಹತ್ತಬೇಕು, ಕೇಳೋರಿಗೂ ಹತ್ತಬೇಕು. ಆ ಜ್ಞಾನ ಸಮಾಧಿ ಅಲ್ಲಿವರೆಗೂ ನಿರಂತರವಾಗಿ ಇದು ನಡಿಬೇಕು. ಇದು ಅಭ್ಯಾಸ, ಸತತ ಅಭ್ಯಾಸನ ಇದು ಸಾಧನ. ನಿತ್ಯ ಅವರು ಹೇಳಿದಂಥ ವಿಚಾರಗಳನ್ನು ಕೇಳುವುದನ್ನ ಸತತ ಅಭ್ಯಾಸ ನಡಿಬೇಕು. ಈ ಅಭ್ಯಾಸ ನಮಗಾಗಬೇಕು. ಅಧ್ಯಾತ್ಮ ಸಾಧನ ಅಂದ್ರೆ ಏನು? ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳುವುದು, ಹೇಳಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅವರ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು ಅಂದರು. ನಮ್ಗೆ ಅಜ್ಞಾನ ನಾಶ ಆಗುವುದಿಲ್ಲ, ದುಃಖದಿಂದ ಬಿಡುಗಡೆ ಆಗುವುದಿಲ್ಲ. ನಿತ್ಯ ಕೇಳುವುದರಿಂದ ನಮಗೆ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಮಹಾತ್ಮ ಹೇಳಿದಂಥ ವಿಚಾರಗಳನ್ನು ಮತ್ತೆ ಅನಾತ್ಮದ ಬಗ್ಗೆ ಕೇಳುವುದು ಅದು ಉಪಯೋಗ ಭಾಳ ಅದಾರ ಗುರುಗಳು. ಅಂಥವ್ರ ಮಾತು ಕೇಳುವುದರಿಂದ ಆ ಮತ್ತಟು ಅಜ್ಞಾನ ಗಟ್ಟಿ ಆಕೈತಿ. ಏನು ಇಂಥ ವಿಚಾರಗಳನ್ನ ನೀನೇ ಆ ದೇವ ಸ್ವರೂಪ ನೀತಿ, ಅಮೃತ ಸ್ವರೂಪ ನೀತಿ ಅನ್ನುವಂಥ ವಿಚಾರಗಳನ್ನು ಕೇಳಬೇಕು. ಉಳಿದವುಗಳನ್ನು ಕೇಳಕ್ಕೆ ಹೋಗ್ಬಾರ್ದು. ಅವ್ರು ಕೇಳೋದ್ರಿಂದ ಮತ್ತೊಂದು ಅಜ್ಞಾನ ಗಟ್ಟಿ ಆಕೈತಿ. ನಮ್ಮನ್ನು ದಾರಿ ತಪ್ಪಿಸುವ ವಿಚಾರಗಳು ಭಾಳ ಅದಾವು. ಅಂಥ ಗುರುಗಳು ಭಾಳ ಮಂದಿ ಅದಾರ. ಸಂಕಟ ಕಳೆಯವ್ರು ಯಾರು ಇಲ್ಲ, ದುಃಖದಿಂದ ನಮ್ಮನ್ನ ಪರಿಹಾರ ಮಾಡೋರು ಯಾರು ಇಲ್ಲ. ಬಹಳ ಮಂದಿ ಗುರುಗಳದಾರ. ಬಹು ಗುರು ವಸಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ ಅಂತ. ಬಹಳ ಮಂದಿ ಗುರುಗಳು ಶಿಷ್ಯನ ದ್ರವ್ಯವನ್ನ ಹರಣ ಮಾಡೋರು ಅದರ ಹೊರತು ಚಿತ್ತದ ತಾಪವನ್ನ ಕಳೆಯವರು ಯಾರು ಇಲ್ಲ ಅಂತ. ಅಂತಹ ಶ್ರೀ ಗುರುಗಳು ಮಾತ್ರ ನಮ್ಮ ಚಿತ್ತದ ತಾಪವನ್ನು ಕಳೆಯಲಿಕ್ಕೆ ಸಮರ್ಥ. ಅಂತಹ ವಿಚಾರಗಳನ್ನು ನಾವು ನಿತ್ಯ ಅದನ್ನು ಬಿಟ್ಟು ಬಿಡದೆ ಹೇಳುವುದು ಕೇಳುವುದು ಅಭ್ಯಾಸ ನಿರಂತರವಾಗಿ ನಡೀಬೇಕು. ಕೇಳಿದು ಅಷ್ಟೇ ಅಲ್ಲ, ಅದರಂತೆ ನಾವು ಆಚರಣೆಯೊಳಗೆ ತಗೋಬೇಕು. ಮೇಲೆ ನಾವು ಅದನ್ನು ಕೇಳೋದ್ರಿಂದ ಅದನ್ನು ತೊಡಗಾಕ್ ಶುರು ಮಾಡ್ತೈತಿ, ಅದು ಆಚರಣೆಯೊಳಗೆ ತಗೊಳಕ್ ಹಸ್ತೈತಿ. ನಾವು ಯಾವಾಗಾದ್ರೂ ಒಂದು ಕೇಳಿಬಿಡ್ತೇವಲ್ಲ, ಅದನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ನಿರಂತರವಾಗಿ ಇದನ್ನು ನಡೆಯಕೈತಿ ಅಂದ್ರೆ ಅದನ್ನು ತನ್ನಿಂದಾನ ಅದರ ಪಾಲನೆ ಆಗಕ್ಕೆ ಶುರು ಮಾಡ್ತೀವಿ. ಹಂಗ ಶ್ರವಣ ಮಾಡ್ಕೊಂತ ಮನನ ನಡೆದ ಅಲ್ಲೇ ನಿಧಿಧ್ಯಾಸ ನಡೆದ ಸಮಾಧಿ ಹತ್ತು ಅಂತಿದ್ರಪ್ಪ. ನಿತ್ಯ ನಾವು ಇದನ್ನು ಕೇಳೋದು ಈ ಸಾಧನ ತೊಡಗೋದ್ರಿಂದ ನಿರಂತರವಾಗಿ ಬೇಕು. ಇದಕ್ಕೆ ಬಿಟ್ಟು ಬಿಡದ ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಎಂದರು. ಮುಖ್ಯವಾಗಿ ಇದು ನಡಿಬೇಕು. ಇದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಯಾವಾಗರ ಒಮ್ಮೆ ಕೇಳೋದ್ರಿಂದ ಆಗುವುದಿಲ್ಲ. ಇದು ನಿರಂತರವಾಗಿ ನಮಗಿದು ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಒಳಗಿನ ಕೆಲಸನೇ ಮತ್ತಿದು. ಹೊರಗೆ ಬೇಕಾದಂಗಿರ ವ್ಯವಹಾರಿಕದೊಳ ಅವ್ರಂಗೆ ಜನರು ಕೂಡ ಜಗದಂಗ ಇದ್ದ ಒಳಗೆ ಈ ಗತ್ತು ಬೇಕು ನೋಡುವಂತಿದ್ರಪ್ಪ. ಆತ್ಮ ವಿಚಾರದ ಗತ್ತು, ಅವ್ರು ಹೇಳಿದಂಥ ವಿಚಾರಗಳ ಸ್ಮರಣೆ ಯಾವಾಗಲೂ ಒಳಗೆ ನಡಿಬೇಕು. ಇದು ಸತತ ಈ ಗತ್ತು ನಾವು ಬರಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕು ಇದಕ್ಕಂತಿದ್ರಪ್ಪ. ಎಷ್ಟು ಜನ್ಮದ ಪ್ರಯತ್ನ ಇತ್ತೋ ಏನೋ ಆಗುದಿಲ್ಲ ಅಪ್ಪ ಅವ್ರದ್ದು. ಜನ್ಮಾಂತರದ ಪ್ರಯತ್ನ ಐತೆ ಇಲ್ಲಿ ಒಳಗಾದ ಆಂತರಿಕವಾಗಿ. ಹೊರಗ ಜನರು ಕೂಡ ಜನರಂಗ ಜಗತ್ತಿನಂಗ ಇದ್ದು ನಮ್ಮ ಗತ್ನ್ಯಾಗ ನಾವು ಇರಾಕ್ ಕಲಿಬೇಕು. ನಮ್ಮ ಗತ್ತಂದ್ರೆ ಇದೆ, ನಾವು ಯಾರಿದ್ದೇವೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಕೋದು. ನಮ್ಮ ನಿಜ ಸ್ವರೂಪದ ನೆನಪು ಮಾಡ್ಕೊಳ್ಳುವಂಥ ಗತ್ನ್ಯಾಗ ನಾವು ಇರಬೇಕಾಗಿ. ಜಗತ್ತಿನಂಗ ಇರುವುದು ವ್ಯಾವಹಾರಿಕವಾಗಿ ಅವರಂಗನೆ. ಏನು ಹೊರಗೆ ತೋರ್ಸಕ್ ಹೋಗ್ಬೇಡ, ಇದನ್ನು ಒಳಗಿನ ಕೆಲಸ. ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆ ಒಡಗೂಡು. ಮಂದಿಗೆ ತೋರ್ಸಕ್ ಹೋಗ್ಬೇಡ, ಇದನ್ನ ನಿನ್ನೊಳಗೆ ನೀ ಇದನ್ನ ಅನುಭವ ಮಾಡ್ಕೊ. ಹೊರಗೆಲ್ಲಿ ತೋರ್ಸಕ್ ಹೋಗಿಲ್ಲ ಅವರು. ಜಗತ್ತಿನ ಜನರಂಗ ಇದ್ರು. ಏನು ಅಜ್ಞಾನಿಗಳು ಕೂಡ ಅಜ್ಞಾನಿಂಗ ವರ್ತನ. ಯಾರು ಕಂಡವರೆಲ್ಲರಿಗೂ ಓಲೈಸಿಯುತ್ತ. ಯಾರು ಹೆಂಗೆ ಇರ್ತಾರೆ ಜಗತ್ತಿನ ಅವ್ರಂಗನೇ ಇರ್ತಿದ್ರು. ನಮ್ಮಂಗದಾರ ಬಿಡಿ ಇವ್ರು ಅನ್ನೋರಂಗ ವರ್ತನ ಮಾಡ್ತಿದ್ರು. ಆದರೆ ಅವರ ಅನುಸಂಧಾನದಾಗಿರೋ ತಮ್ಮ ಸ್ವರೂಪದ ಅನುಸಂಧಾನದಾಗ ಅವರು ಇರ್ತಿದ್ರು. ಕಂಡವರೆಲ್ಲರಿಗೂ ಓಲೈಸಿಯುತ್ತ ಇಹನವರ ಅನುಸಂಧಾನವನರಿಯ. ಅವ್ರು ಹಂಗಿರ್ತಿದ್ರು. ಒಳಗೆ ತಮ್ಮ ಗತ್ನಾಗ ತಾವು ಇರ್ತಿದ್ರು. ಈ ಗತ್ತು ಬರಬೇಕಾದ್ರೆ ಅದು ಸಾಮಾನ್ಯರಿಗೆ ಅದು ಬರುವುದಲ್ಲ. ಅದು ಹಿಂದಿನ ಜನ್ಮದ ದುಡುಕಿ ಭಾಳ ಪ್ರಬಲವಾದಂಥ ದುಡುಕಿ ಇದ್ರೆ ಬರ್ತೈತಿ ನೋಡಪ್ಪ ಅಂತಿದ್ರಪ್ಪ. ಇಲ್ಲ ನಾವು ಯಾವಾಗಾರ ಕೇಳಿದ್ಕೂಲೆ ಎಲ್ಲಿ ಹತ್ತಬೇಕು ನಮಗೆ?
ಅದಕ್ಕೆ ನಿರಂತರ ನಮ್ಗೆ ಇದನ್ನು ಈಗ ಗೊತ್ತಾಗೋದಿಲ್ಲ, ಇದನ್ನು ಕೇಳೋದ ಭಾಗ್ಯ ನಿಮಗೆ, ಈ ಲಾಭ ಮುಂದೆ ನಿಮಗೆ ಗೊತ್ತಾಕೈತಿ ಅಂತಿದ್ರಪ್ಪ. ಪರಿಣಾಮ ಆಗೇ ತೀರ್ತೈತೆ ಅದು. ಸ್ವಲ್ಪ ಯಾಕಾಗಲ್ಲಕ್ಕ ದೊಡ್ಡ ಲಾಭ ಐತಿ ಇದನ್ನು ಕೇಳೋದ್ರಿಂದ. ಈಗೇನು ಅನಿಸೋದಿಲ್ಲ ನಮ್ಗೆ, ಅದಿಲ್ಲ ಏನು ಆಗೇಲಿ ಬಿಡ್ರಿ ನಮಗಿದಂತ ಅನಿಸ್ಬೋದು. ವಾಮದೇವನ ಇದು ಉದಾಹರಣೆ ಕೊಡ್ತಾರೆ ನೋಡ್ರಿ. 80 ವರ್ಷ ಅವ ಕೇಳಿದ್ದಂತೆ ನನಗೇನು ಆಗೋದಿಲ್ಲ ಬಿಡ್ರಪ್ಪ, ಇಷ್ಟು ದಿನ ಶಾಸ್ತ್ರ ಕೇಳಿದ್ರು ನನಗೇನು ಆಗಿಲ್ಲ ಅಂತ. ಹಿಂದಗಡೆ ಅವ ದೇಹ ಬಿಟ್ಟ ನಂತರ ಗರ್ಭದೊಳಗೆ ಅವಾಗ ಜ್ಞಾನೋದಯ. ಆ ಕೇಳಿದ ಫಲ ಗರ್ಭದೊಳಗೆ ಕೇಳೋದು ಬಿಡಬೇಡ್ರಿಪ್ಪ, ನನಗೆ ಇದರ ಅರಿವು ಆಗಕ್ಕೈತಿ ಅಂತ ವಾಮದೇವನ ಉದಾಹರಣೆ ಕೊಡ್ತಾರೆ ನೋಡಿ. ಗರ್ಭದೊಳಗೆ ಅವ ತಾಯಿ ಹೊಟ್ಟೆ ಒಳಗಿದ್ದಾಗ ಜ್ಞಾನೋದಯ ವಾಮದೇವ್ ಈ ಸಂಸ್ಕಾರ ಆತಂದ್ರೆ. ಅದಕ್ಕೆ ಕೇಳುವುದನ್ನು ಮಾತ್ರ ಬಿಡು, ಇದ ಒಂದು ದೊಡ್ಡ ಸಾಧನ. ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದನ್ನು ಶ್ರವಣ, ಶ್ರೀ ಗುರು ವಚನವನ್ನು ಕೇಳುವಂಥ ಅದನ್ನು ಕೇಳುವುದು. ಶ್ರವಣ ಅಂದ್ರೆ ಕೇಳೋದು, ಅವ್ರು ಹೇಳಿದಂಥ ಮಾತು, ಅನುಭವಿಗಳ ಹೇಳಿದಂಥ ಮಾತನ್ನ ಕೇಳುವುದು. ಮನಸ್ಸು ಕೊಟ್ಟು ಕೇಳಿ ಅದರಂಗ ನಾವು ಇರ್ಲಿಕ್ಕೆ ಒಲವು ಬೇಕಲ್ಲ, ಇಚ್ಛಾ ಬೇಕಲ್ಲ, ಇಚ್ಛೆಯಿಂದ ಕೇಳ್ಬೇಕಾ. ಮತ್ತೆ ಇಚ್ಛಾ ಇಲ್ಲಲ್ಲೇ ಆಗುದಿಲ್ಲ. ಮತ್ತೆ ಕೇಳು ಒಲವಿಲ್ಲಲ್ಲೇ ಕೇಳಿದ ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ ಅಂತಿದ್ರು. ಹೌದಿಲ್ಲ? ಒಲವಿಲ್ಲಲ್ಲೇ ಕೇಳಿದ್ರೆ ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ. ಎಷ್ಟು ದಿನ ಹೇಳ್ಯಾರ ಏನಾಗಬೇಕು. ಮತ್ತು ವಿಷಯದಲ್ಲಿ ಆಸಕ್ತಿ ಇದ್ದವಂಗ ಇದನ್ನು ಹೇಳ್ಯಾರ ಏನಾಗ್ಬೇಕು, ಕ್ವಾಣನ ಮೈ ಗಂಧ ಬಿಡ್ದಂಗೆ ಅಂತಿದ್ರು. ವಿಷಯಾಸಕ್ತನಿಗೆ ಬ್ರಹ್ಮಜ್ಞಾನ ಹೇಳುದಂದ್ರೆ ಕ್ವಾಣನ ಮೈ ಗಂಧ ಬಿಡ್ದಂಗೆ ಅಂತ. ಅದಕ್ಕೇನಾದ್ರೆ ಇದೇ ಇರುದಿಲ್ಲ. ಅದಕ್ಕೆ ಅಂಥ ಒಂದು ಆಸಕ್ತಿ ಕಡಿಮೆ ಹಾಕೋಂತ ಹೋಗ್ಬೇಕು. ವಿಷಯದ ವ್ಯಾಮೋಹವನ್ನು ಹೊಡೆದ ಹಾಗೆ ನಿಂತವಾಗ ಇದು ಲಭಿಸ್ತದೆ. ಎದರಾಗ ಆಸಕ್ತಿ ಇತ್ತಂದ್ರೆ ವಿಷಯದ ವ್ಯಾಮೋಹದಾಗ ಆಸಕ್ತಿ ಇದ್ದಂಥ ಬುದ್ಧಿಗೆ ಹತ್ತುವುದೋ ಇಲ್ಲ ಅಂತ ಹೇಳ್ಯಾರಪ್ಪ. ಈ ಲೋಕದ ವಿಷಯ ಆಗಲಿ ಪರಲೋಕದ ಭೋಗದ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಈ ಪರಮಾರ್ಥ ವಿಚಾರ ಹತ್ತುವುದೂ ಇಲ್ಲ. ಈ ಜಗತ್ತಿನಾಗ ಏನಾರು ಹೊಂದಬೇಕು, ಇನ್ನು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕದಾಗ ಏನಾರು ಹೊಂದಬೇಕನ್ನೋ ಆಶಯ ಇಟ್ಕೊಂಡಿರ್ತಾರಲ್ಲ, ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ, ಅಂಥ ಬುದ್ಧಿಗೆ ಇದು ಹತ್ತುವುದೂ ಇಲ್ಲ. ಪೂರ್ಣ ಇದರಲ್ಲಿ ಇಹಮೂತ್ರ ಫಲಭೋಗ ವಿರಾಗಿ ಅಂತ. ಈ ಲೋಕಾತಿ ಪರಲೋಕದ ಭೋಗಾದಿಗಳಲ್ಲಿ ಪೂರ್ಣ ವೈರಾಗ್ಯವನ್ನು ನಾವು ಅದರ ದೋಷವನ್ನು ಕಂಡು ನಿತ್ಯ ಅವರು ಹೇಳಿದಂಥ ವಚನಗಳನ್ನು ಕೇಳೋದ್ರಿಂದ ಅದರ ದೋಷ ನಮಗೆ ಕಾಣಿಸ್ತೈತಿ. ಅವನು ಕೇಳಲಿ ಅಂತಂದ್ರೆ ನಮಗಿದು ಅದು ಹಿತಾನ ಅನಿಸ್ತೈತಿ. ಇವಾಗ ಖರೇನ ಅನಿಸ್ತಿತ್ತು. ಅವು ಕೇಳೋಕ್ಕಿಂತ ಪೂರ್ವದಲ್ಲಿ ನಮಗಿದು ಖರೇನ ಅನಿಸ್ತೈತಿ. ಈಗೂ ಹಂಗ ಅನಿಸ್ತೈತಿ, ಬಿಟ್ಟು ಕೂಡಲೇ ಹಂಗ ಅನಿಸ್ತೈತಿ. ಅವು ಕೇಳೋ ಹೊತ್ನ್ಯಾಗ ಮಾತ್ರ ಹೌದಪ್ಪ ಇದು ಸುಳ್ಳದ, ಇದು ದುಃಖ ರೂಪಿ ಐತಿ ಅಂತ ಹೇಳೋ ಹೊತ್ನ್ಯಾಗ ಅನಿಸ್ತೈತಿ. ಬಿಟ್ಟು ಪುಡಿಸೋದ್ರೆ ಮತ್ತು ಅಂಥ ಪರಿಸರದಾಗ ಇದು ಖರೆ ಅನಿಸ್ತೈತಿ. ಜಗತ್ತಿನ ವ್ಯವಹಾರ ಅದ್ರಂಗ ಹಂಗ ಅನಿಸ್ತೈತಿ. ಅದಕ್ಕೆ ಇದ್ರೊಳಗೆ ನಾವು ಇರಬೇಕು ಯಾವಾಗಲೂ. ಇದನ್ನು ಅಲ್ಲಗಳಿಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ವಿಚಾರಗಳ ಸ್ಮರಣೆ ಯಾವಾಗಲೂ ಬೇಕಾಗ್ತದೆ. ನಿರಂತರ ಅದ ಸ್ಮರಣೆ ಒಳಗಿರ್ಬೇಕು. ಇದಕ್ಕೆ ಭಕ್ತಿ ಅಂತಾರೆ. ಭಕ್ತ ಅಂದ್ರೆ ಅವಾಗ ಅಂತಾರೆ. ಅದರ ಅನುಸಂಧಾನದಾಗಿರುವುದನ್ನ ಭಕ್ತಿ ಅಂತ. ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ರೀತಿ ಅಭಿಧೇಯತೆ ಅಂತ. ಭಕ್ತಿ ಅಂದ್ರೆ ಹೊರಗಿನ ಆಚರಣೆ ಅಲ್ಲ, ಕೈ ಮುಗುದು ಕಾಲು ಮುಗುದು ಅಷ್ಟೇ ಅಲ್ಲ. ಭಕ್ತಿ ಅಂದ್ರೆ ನಿಜವಾದ ಭಕ್ತಿ ಅಂದ್ರೆ ಆಂತರಿಕವಾಗಿ ಸ್ವರೂಪದ ಅಭ್ಯಾಸ ಒಳಗೆ ನಡಿಬೇಕು. ಶಂಕರಾಚಾರ್ಯದನ್ನ ಹೇಳ್ಯಾರ, ಸ್ವರೂಪಾನುಸಂಧಾನ ಭಕ್ತಿ. ಹೊರಗೆ ಏನಾರ ಮಾಡೋದು ಭಕ್ತಿ ಅಲ್ಲ, ಒಳಗೆ ಆಂತರಿಕವಾಗಿ ಇರುವನ್ನು ಕುರಿತು ಮನಸ್ಸು ಅಲ್ಲಿ ನೆಲೆಯಾಗಿ ನಿಲ್ಲಬೇಕು. ತನ್ನ ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ಸ್ಥಿರವಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡುವುದು. ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಅದ ಅಭ್ಯಾಸ ನಮಗೆ ಆಗಬೇಕು. ನಿತ್ಯ ಶ್ರವಣ ಮನನದಿಂದ ಅದು ಸಾಧ್ಯತೆ. ಶ್ರವಣ ಮನನಗಳ ಮುಖಾಂತರ ವೃತ್ತಿ ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಭಾವದೊಳಗೆ ನೆಲೆಯಾಗಿ ನಿಲ್ಲುವುದು, ಅದು ನಿಧಿಧ್ಯಾಸನ. ಅದು ಪರಿಪಕ್ವಾದಾಗ ನಮ್ಗೆ ಆ ಸಮಾಧಿ ಸ್ಥಿತಿ ಅನುಭವ ಆಕೈತಿ ಅಂತ ಅಪ್ಪ ಅವ್ರ ಮೇಲೆ 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 ಅದನ್ನು ಹೇಳಿ. ಅದನ್ನು ಬಿಟ್ಟು ನಮ್ಮ ಕೆಲಸ ಇಲ್ಲ, ಉಳುಕಿದೆಲ್ಲ ಕೆಲಸಗೇಡಿ ಕೆಲಸ ಅಂತಾರೆ. ಇದು ಒಂದ ನಮ್ಮ ಕೆಲಸ. ಆತ್ಮಚಿಂತನ ಬ್ರಹ್ಮಚಿಂತನ ಒಂದ ನಮ್ಮ ಕರ್ತವ್ಯ ಹೊರತು ಉಳುಕಿದ್ದು ಯಾವುದೂ ನಮ್ಮ ಕರ್ತವ್ಯ ಅಲ್ಲ. ನಿರಂತರವಾಗಿ ಇದು ನಡಿಬೇಕು. ನಿದ್ದೆ ಬರುವವರೆಗೂ ಸಾವು ಬರುವವರೆಗೂ ಆತ್ಮ ವಿಚಾರವನ್ನು ಬಿಟ್ಟು ಅನ್ಯ ವಿಚಾರವನ್ನು ಮಾಡಬಾರ್ದು ಅಂತ ಶ್ರೀ ಗುರು ವಚನ ಹೇಳಿ. ಅನುಭವಗಳು ವೇದನ ಅದ, ವೇದಗಳ ಉಪನಿಷತ್ತುಗಳ ಹೇಳಿದ ಮಾತು, ಮಹಾತ್ಮರು ಹೇಳಿದ ಅನುಭವಗಳು ಹೇಳಿದ ಮಾತು ಶ್ರೀ ಗುರು ವಚನನ ಅದು. ವೇದ ಉಪನಿಷತ್ತುಗಳಂದ್ರೆ ಏನು? ಶ್ರೀ ಗುರು ವಚನನ ಅದು. ಅವರಿಂದನೇ ಬಂದದ್ದು. ಅವರ ಮಾತುಗಳವು, ಅವ್ರು ಹೇಳಿದಂಥ ಮಾತುಗಳು, ಅನುಭವದ ಮಾತುಗಳ ವೇದಗಳು ಉಪನಿಷತ್ತುಗಳಾಗಿವೆ. ಅದನ್ನ ಎಚ್ಚರಿಕೆ ಕೊಡ್ತಾರಿಲ್ಲ. ಅದು ನಮ್ಮ ಕರ್ತವ್ಯ. ಉಳುಕಿದ ಯಾವುದೋ ನಮ್ಮ ಕರ್ತವ್ಯ ಇಲ್ಲ. ಅದನ್ನು ಬಿಟ್ಟು ಮಾಡಿದಂದ್ರೆ ಮತ್ತೆ ಪಶು ಪಕ್ಷಿಗಳಿಗೂ ನಮಗೆ ಏನು ಅಂತರದ.
ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮೊದಲು ಮಾಡಿಕೊಳ್ಳುವಂಥ ಕೆಲಸ ಇದು. ಏನು ಇದಕ್ಕೆ ನಮಗೆ ಯಾಕೆ ಪ್ರೇರಣೆ ಆಗೋಲ್ಲ ಅಂದ್ರೆ ಅದಕ್ಕೆ ಹಿಂದಿನ ಪುಣ್ಯ ಬೇಕು. ಪುಣ್ಯವಿಲ್ಲದವರಿಗೆ ಅಂತೂ ದೊರಕೋದು ಅಂದ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಕ್ಕೆ ಅದಕ್ಕೆ ಸಾಧನೀಭೂತವಾದಂಥ ಕ್ರಮಾರ ಹಿಡೀರಿ ಅಂದರಪ್ಪ ಅವ್ರು. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀರಿಪ್ಪ ಅಂತ. ಅದಕ್ಕೆ ನಮಗೆ ಈ ಕಡೆ ಒಲವು ಆಗ್ಬೇಕಾದ್ರೆ ಪುಣ್ಯ ವೃದ್ಧಿ ಆಗ್ಬೇಕಾಗತಿ. ಪುಣ್ಯ ವೃದ್ಧಿಗಾಗಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ. ಈ ಪೂಜೆ ಮಾಡಿರಿ, ಸಾಮಾನ್ಯ ಪೂಜೆ. ಜೀವಿಗಳಿಗೆ ಸಂತೋಷ ಆಗುವಂಥ ಕೆಲಸವನ್ನು ಮಾಡಿ, ಕಷ್ಟದಲ್ಲಿದ್ದವ್ರಿಗೆ ನೆರವಾಗಿ ಸಹಾಯ ಮಾಡ್ರಿ. ಅವ್ರಿಗೆ ಪೀಡೆಯನ್ನು ಕೊಡೋದು ವರ್ಜ ಮಾಡ್ರಿ. ಈ ಕರ್ಮಗಳನ್ನು ಮಾಡೋದ್ರಿಂದ ನಿಮಗೆ ಪುಣ್ಯ ವೃದ್ಧಿ ಆಕೈತಿ. ಪುಣ್ಯ ಕರ್ಮಗಳನ್ನು ಮಾಡುವಂದ್ರೆ ಮೊದಲಿಗೆ ಹೇಳ್ಯಾರಿಲ್ಲ ಅವ್ರು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲಹುದು ನರರಿಗೆ ಮುಕುತಿ ಅಂದ್ರೆ ಮೊದಲಿಗೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಒಲ್ಲದಿರು ಅಂತ ಮೊದಲಿಗೆ ಅಂದ್ರೆ. ಪಾಪ ಕರ್ಮಗಳನ್ನು ಅಂದ್ರೆ ಪೀಡಾ ಕೊಡೋದು ಮಾಡಕ್ ಹೋಗ್ಬೇಡ. ಈ ಜಗತ್ತಿಗೆ ಬಂದ ಮ್ಯಾಗ ಯಾರಿಗೂ ಪೀಡಾ ಕೊಡದಂಗೆ ಬಹಳ ಎಚ್ಚರಿಕೆಯಿಂದ ನಾವು ಇರ್ಬೇಕಾಗತ್ತೆ. ಇದು ಬಹಳ ಮಹತ್ವದ್ದು. ನಿನಗೆ ಉಪಕಾರ ಮಾಡೋನಾಗ್ಲಿಕ್ಕೂ ಪೀಡಾ ಮಾತ್ರ ಕೊಡಕ್ ಹೋಗ್ಬೇಡಂತ. ಪುಣ್ಯ ವೃದ್ಧಿ ಮಾಡ್ಕೋಬೇಕನ್ನೋ ಹಂಗಿದ್ರೆ ನಿನಗೆ ನಿನ್ನ ಹಿಂಬಾಲಿ ಬರುವುದು ಗಳಿಕೆ. ಅದ ಗಳಿಕೆ ನಿನಗೆ, ಪುಣ್ಯದ ಗಳಿಕೆ. ಇನ್ನೊಬ್ಬರಿಗೆ ಹಿತ ಮಾಡಿದ್ದ ನಿನಗೆ ಹಿಂಬಾಲಿ ಬರುವುದು. ನೀ ಇನ್ನೊಬ್ಬರಿಗೆ ಪೀಡಾ ಕೊಟ್ಟು ಮೋಸ ಮಾಡಿ ವಂಚನೆ ಮಾಡಿ ಗಳಿಸಿಡ್ತೀಯಲ್ಲ ಇಲ್ಲಿ ಆಸ್ತಿ, ಅದು ಯಾವುದು ನಿನ್ನ ಹಿಂಬಾಲಿ ಬರುವುದಿಲ್ಲ. ನೀ ಏನು ಇನ್ನೊಬ್ಬರಿಗೆ ಹಿತ ಮಾಡಿರ್ತೀಯಲ್ಲ ಅದು ನಿನ್ನ ಹಿಂಬಾಲಿ ಬರ್ತದೆ. ಕೆಡಕ್ ಮಾಡಿದ್ದು ನಿನ್ನ ಹಿಂಬಾಲಿ ಬರ್ತದೆ. ಪುಣ್ಯ ಪಾಪಗಳೆಲ್ಲ ನಿನ್ನ ಬೆಣ್ಣ ಹತ್ತವು. ನೀ ಏನೇನು ಮಾಡ್ಕೊಂಡಿರ್ತೀಯ ಅದು ನಿನ್ನ ಬೆಣ್ಣ ಹತ್ತಿ ಬರ್ತದೆ ನೋಡ್ರಿ. ಅದಕ್ಕೆ ಮನುಷ್ಯನ ಜನ್ಮದಾಗ ಏನು ಮಾಡ್ಕೋಬೇಕು ಅನ್ನೋದನ್ನ ಅಪ್ಪ ಅವ್ರು ಇದ್ದು ತೋರ್ಸ್ಯಾರ. ಹೆಂಗಿರ್ಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ಬಿಚ್ಚಿಟ್ಟಾರಿಲ್ಲ. ಇನ್ನು ಮಾಡ್ಕೋದು ಎಲ್ಲ ಬಿಚ್ಚಿಟ್ಟೇವು ನೋಡಪ್ಪ, ಇನ್ನು ಮಾಡ್ಕೋದು ನಿಮ್ಮ ಕೆಲಸ ಅಂತ ಅಪ್ಪ ಅವ್ರು ಹೇಳಿದ್ರು. ಎಲ್ಲ ನಿಮಗೆ ಬಿಚ್ಚಿಟ್ಟದೈತಿ, ಇನ್ನು ನಿಮ್ಮ ಕೈಯೊಳಗೈತಿ ಮಾಡ್ಕೋದೆಲ್ಲ. ಬೇಕಾರ ಬೆಣ್ಣೆ ತಿಂದು ನಕ್ಕೊಂತ ಇರಿ, ಇಲ್ಲಾಂದ್ರೆ ಎಣ್ಣೆ ಹಚ್ಚಿ ಹೋಗ್ಕೊಂತ ಹೋಗ್ರಿ ಅಂತ ಅಪ್ಪ ಅವ್ರ ಮೇಲೆ ಹೇಳ್ತಿದ್ರು. ಎಲ್ಲ ಬಿಚ್ಚಿಟ್ಟದ ನಿಮ್ಗೆ. ಅದನ್ನು ಹೆಂಗೆ ನಡ್ಕೋಬೇಕು, ಮನುಷ್ಯನ ಜನ್ಮಕ್ಕೂ ಬಂದ ಮ್ಯಾಗ ಯಾರ್ಯಾರ ಜೊತೆ ಹೆಂಗೆ ನಡ್ಕೋಬೇಕು. ಎಲ್ಲ ಜೀವಿಗಳು ಕೂಡ ಯಾವ ಜೀವಿಗೂ ವೈರತ್ವ ಇಲ್ದಂಗೆ ನಡ್ಕೊಳ್ಳೋದು. ವಿಷಯದ ಆಸಕ್ತಿ ಇದ್ದವಂಗೆ ಸಾಧ್ಯನೇ ಇಲ್ಲ. ವಿರಕ್ತನಿಗೆ ಮತ್ತು ಮುಕ್ತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ರಪ್ಪ ಅವ್ರು. ಎಲ್ಲರೊಡನೆ ವೈರವಿಲ್ಲದೆ ಇರುವುದು ಅಂದ್ರೆ ವಿರಕ್ತನಿಗೆ ಮತ್ತು ಮುಕ್ತನಿಗೆ ಮಾತ್ರ ಸಾಧ್ಯ. ಸಾಮಾನ್ಯ ಜನರಿಗೆ ಬರೋದು. ವಿಷಯದ ಆಸಕ್ತಿ ಇದ್ದವಂಗ ಅದು ವೈರತ್ವ ಬರತೈತೆ. ಆ ವೈರತ್ವ ಹಂಗೆ ಜನ್ಮ ಜನ್ಮಾಂತರ ಇರ್ತೈತ್ರಿ. ಅದು ಮಾಡ್ಕೋತ ಕೂತು ಅದಕ್ಕೆ ಆ ವೈರತ್ವವನ್ನು ಮರೆತು ಬಿಡುವುದು. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುವುದೇ ಚಂದ. ಇಂಥ ಬೋಧೆಗಳನ್ನೆಲ್ಲ ಹೇಳ್ಯಾರಿಲ್ಲೋ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಸಾಮಾನ್ಯವಾಗಿ ನಾವು ಬದುಕಬೇಕಾದ್ರೆ ಇಂಥ ಒಂದು ನೀತಿ ವಿಚಾರಗಳನ್ನು ನಮಗೆಲ್ಲ ಹೇಳ್ಯಾರ. ಪ್ರತಿಯೊಬ್ಬರು ಇದನ್ನು ಪಾಲನಾ ಮಾಡಾಕತ್ರ ಕೋರ್ಟು ಕಚೇರಿ ಎದಕ್ ಬೇಕಾಗ್ಯವು? ನೀತಿ ನಿಯಮಾವಳಿಗಳನ್ನು ಪಾಲನಾ ಮಾಡಾಕತ್ರ ಕೋರ್ಟು ಕಚೇರಿ ಅವಶ್ಯಕತೆ ಐತೆನ? ನೀತಿಗಳನ್ನು ಬಿಟ್ಟಾಗ ಹೋದಿಲ್ಲ ಇವೆಲ್ಲ ನಮಗೆ ಕೋರ್ಟು ಕಚೇರಿ ಇವೆಲ್ಲ ಹೊಡೆದಾಟ ನ್ಯಾಯ ಬಿಡು. ಅದಕ್ಕೆ ಅಂಥ ಮೊದಲ ನೀತಿಯುತನಾಗು. ಅದರಾಗ ಶ್ರೀಗುರು ವಚನದೊಳಗ ಬರ್ತದ, ಕರುಣವಿರಲಿ ಜೀವರಳು ನೀತಿ ವಿಧನಾಗು, ಪೊರೆ ಪೋರ್ತಿದರನೆಂದು ಬೆಸಸುವ. ಪೊರೆ ಅಂದ್ರೆ ರಕ್ಷಿಸು. ನಿನ್ನನ್ನು ಆಶ್ರಯಿಸಿಕೊಂಡು ಯಾರಿರ್ತಾರೆ ಅವ್ರನ್ನೆಲ್ಲ ಅವನ್ನ ರಕ್ಷಣೆ ಮಾಡೋದು, ಅವ್ರನ್ನ ಕಾಪಾಡು. ನಿನ್ನನ್ನು ಆಶ್ರಯಿಸ್ಕೊಂಡಿರೋವ್ರನ್ನ ಇಂಥವನ್ನೆಲ್ಲ ನಾವು ಮಾಡ್ಕೋಬೇಕಾಗೈತಿ, ಹೌದಿಲ್ಲ? ಅದನ್ನ ಮಾಡಲ್ಲೇ ನಾವು ಹಂಗೆ ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಹೆಂಗಾಗ್ಬೇಕ್ರಿ? ಆ ಪುಣ್ಯದ ಫಲ ಬೇಕೈತೇವಿ ಅಂತ ಅದನ್ನ ಮಾಡಾಕ್ ಒಲ್ಲೆ ಅಂದ್ರೆ ಹೆಂಗೆ? ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ. ಪಾಪ ಫಲ ಬ್ಯಾಡ್ ಅಂತಾನೆ, ಪಾಪ ಮಾಡೋದು ಬಿಡುವಲ್ಲ. ವಿಷಯದ ಆಶಯ ಸಂಬಂಧ ಮಾಡ್ತೇವಿಲ್ಲ, ನಿಷಿದ್ಧ ವ್ಯವಹಾರ ಸಟಕ್ನ ವಿಹಿತ ರೀತಿಯಿಂದ ವಿಷಯಾದಿಗಳಿಗೆ ದೊರಕಲಿಲ್ಲ ಅಂದ್ಕೂಲೆ ನಿಷಿದ್ಧ ವ್ಯವಹಾರ ಮಾಡಿ ಪಾಪ ಕಟ್ಬೋದು. ಪಾಪ ವೃತ್ತಿ ಕೆಟ್ಟ ಕರ್ಮ ಮಾಡಿ ವಿಷಯ ಸಂಗ್ರಹ ಮಾಡ್ಕೊಂಡು ಏನು ಸುಖ ಹೊಂದಿ ನೀನು? ಇನ್ನೊಬ್ಬರಿಗೆ ಕೆಡಕ್ಕಾಗಲ್ಲ ಅಂತ ಗಳಿಸಿದ್ದ ನಿನಗೆ ಸುಖ ಕೊಡುದಿಲ್ಲ, ಇನ್ನು ನಿಷಿದ್ಧ ವ್ಯವಹಾರ ಮಾಡಿ ಗಳಿಸಿದ್ದ ಏನು ಸುಖ ಕೊಡ್ತೈತಿ ಅಂತಿದ್ರಪ್ಪ ಅವ್ರು. ಪ್ರಾಮಾಣಿಕತನದಿಂದ ದುಡಿದದ್ದ ನಿನಗೆ ಸುಖ ಕೊಡುದಿಲ್ಲ, ಇನ್ನು ಮೋಸ ಮಾಡಿ ವಂಚನೆ ಮಾಡಿ ಆ ಜೀವಿಗಳಿಗೆ ದುಃಖ ಕೊಟ್ಟು ನೀ ಗಳಿಸಿದ್ದು ನಿನಗೆ ಸುಖ ಕೊಡ್ತೈತಿ? ಕೊಡುದಿಲ್ಲ, ಅದು ಎಂದೂ ಕೊಡುದಿಲ್ಲ. ಅದಕ್ಕೆ ಅದನ್ನು ಹೇಳ್ತದೆ ಶಾಸ್ತ್ರ, ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗು ಅಂದಾಗ ನಿನಗೆ ಮೋಕ್ಷದ ಮಾರ್ಗ ಸಿಗ್ತೈತಿ, ಮುಕ್ತಿಯನ್ನು ಹೊಂದಲಿಕ್ಕೆ ದಾರಿ ಸಿಗ್ತೈತಿ ನಿನಗೆ.
ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕೆ ಪುರುಷಾರ್ಥ ಸಿದ್ಧಿ ಆಕೈತಿ. ಅದಕ್ಕೆ ಪುರುಷಾರ್ಥ ಅಂದ್ರೆ ಅದೇ ಮೋಕ್ಷಕ್ಕೆ ಅಂತಾರೆ. ಪುರುಷಾರ್ಥ ಸಿದ್ಧಿಗಾಗಿ ಪ್ರಯತ್ನ ಮಾಡ್ಬೇಕಂದ್ರೆ ನಾವು ಧರ್ಮ ಪಾಲನೆಯನ್ನು ಮಾಡಬೇಕು. ಯಾವ ಜೀವಿಗೂ ನೋವಾಗದಂತ ಆಚರಣೆ ಬಹಳ ಮಹತ್ವದ. ಅದಕ್ಕೆ ಒತ್ತು ಕೊಟ್ಟರಪ್ಪ ಅವರು. ಮೊದಲಿಗೆ ನೀತಿವಂತರಾಗಿ ಬಾಳ್ರಿ. ಮೊದಲಿಗೆ ಪೂರ್ಣ ಸ್ಥಿತಿ ತಾನಾದ ಬೆಣ್ಣ ಹತ್ತತಿ. ಮೊದಲು ನಾವು ನೀತಿವಂತರಾಗಿ ಬಾಳೋಣ. ಯಾವ ಜೀವಿಗೂ ನಮ್ಮಿಂದ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ಕೆಡಕನ್ನ ಬಯಸದಂಗ ಅದನ್ನು ಪಾಲನ ಮಾಡಬೇಕಾಗಿತ್ತು. ಅದನ್ನು ಮಾಡೋದು ಬಹಳ ಕಠಿಣ ಐತಿ. ಸಟಕ್ಕನ ನಮಗದ ಇನ್ನೊಬ್ಬರು ಪೀಡಾ ಕೊಡಾಕ ಜನ್ಮ ಜನ್ಮಾಂತರದ್ದು ಬಂದ್ಬಿಟ್ಟೈತೆ. ಅದು ನಮಗೆ ರೂಢಿ ಆಗಿಬಿಟ್ಟೈತಿ. ಅದು ಇನ್ನೊಬ್ಬರು ಪೀಡಾ ಕೊಡುವ ವ್ಯವಹಾರ ಜನ್ಮ ಜನ್ಮಾಂತರ ಬಂದ್ಬಿಟ್ಟೈತಿ. ನಾವು ಈಗ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಹೊಸದಾಗಿ ಅಂತವ್ರು ಭೇಟಿ ಆದಿಂದ ಇದು ನಾವು ಕೇಳೇವಿ. ಅದು ಒಮ್ಮಿಗೆ ಪರಿವರ್ತನೆ ಆಗ್ಬೇಕಾದ್ರೆ ಭಾಳ ಕಾಲಾವಧಿ ಹಿಡಿತೈತಿ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು ಅಂದಾರ. ಅದಕ್ಕೆ ನಾವು ಆ ಒಂದು ಲೈನ್ಗೆ ಬೀಳ್ಬೇಕಂದ್ರೆ ಒಮ್ಮಿಗೆ ಲೈನ್ಗೆ ಬೀಳುವುದಿಲ್ಲ ಇದು. ಮತ್ತು ಆ ಚಾಳಿ ಹೋಗೋದಿಲ್ಲ. ಕೇಳುವ ಹೊತ್ನ್ಯಾಗ ಉದುಗಳಿಗೆ ಹಾಕಿದಾಗ ಅಷ್ಟೇ ನಾಯಿ ಬಾಲ್ ನಾಟಕ ಹಾಕೈತೆ ಅಂತ ಮಾತಿರೋದು ಕೂಡ. ಮತ್ತು ಹಂಗಿಲ್ಲಿ ಸತ್ಸಂಗದಾಗ ಬಂದಾಗಳೇ ಇದಾಗ ಕೇಳಕ್ಕೆ ಭಾಳ ಚಂದ ಇದು. ಆದರೆ ಇರುವುದು ಮಾತ್ರ ಅವು ತನ್ನಿಂದಾನ ಹಿಂದಿನ ವಾಸನೆಗಳು. ಅದಕ್ಕೆ ಆಗದು ವರ ವಿವೇಕಿಗೆ ಮುಕುತಿ ನೀಗದಿ ಭೂತಾದಿ ಪ್ರತಿಬಂಧಕವನ್ನು ಅಂತ ಹೇಳ. ಭೂತ ಭಾವಿ ವರ್ತಮಾನ ಪ್ರತಿಬಂಧಕಗಳು, ಹಿಂದಿನ ವಾಸನೆಗಳು ನಮ್ಮನ್ನ ಕಡೆ ಎಳಿತಾವೆ. ಅದಕ್ಕೆ ಯಾವಾಗಲೂ ಈ ಸತ್ಸಂಗ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ಕೇಳ್ಕೊಂತ ಇರ್ಬೇಕು ನಾವು. ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಂತ ಇರ್ಬೇಕು. ಅದು ಅನುಭವಿಗಳು ಹೇಳಿದಂಥ ವಿಚಾರಗಳನ್ನು ಅವರು ಏನು ಯಾವ ಆಕಾರ ಹೇಳಿರ್ತಾರೆ ಅದೇ ಆಕಾರವಾಗಿ ಕೇಳೋದು ಶ್ರವಣ ಅಂದ್ರೆ. ಅವ್ರ ಸಮ್ಮುಖದಲ್ಲಿ ಕುಳಿತು ಆ ವಾಣಿಯನ್ನು ಅರ್ಥಸಹಿತವಾಗಿ ಅವ್ರು ಯಾವ ಆಕಾರ ಹೇಳ್ತಾರೆ ಅದೇ ಆಕಾರವಾಗಿ ಕೇಳಿ ತಿಳ್ಕುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಇದು ಇಲ್ಲೇ ನಮಗದನ್ನು ಹೊಂದಲಿಕ್ಕೆ ಆಗುವುದನ್ನಿಲ್ಲ. ಅದಕ್ಕೆ ಬಹಳ ಮಹತ್ವ ಕೊಡ್ತಿದ್ರಪ್ಪ ಅವರು. ಶರೀರ ಬಿಡುವವರೆಗೂ ಅದನ್ನು ಮಾಡಿದ್ರಪ್ಪ. ತಪ್ಪಿಸ್ಬೇಡ್ರಿ, ಒಟ್ಟ ತಪ್ಪಿಸಲಿಲ್ಲ. ಶ್ರವಣ ಮನ ನಿಧಿಧ್ಯಾಸನ ಧ್ಯಾನ ಕೊಡುವುದು ಬಿಡಲಿಲ್ಲಪ್ಪ ಅವರು. ಅವತ್ತು ಧ್ಯಾನ ಕೂತಾರ. ಅವತ್ತು ಶರೀರ ಬಿಡುವುದಿನೂ ಅವ್ರು ಧ್ಯಾನ ಕೂತಾರಪ್ಪ. ಎಲ್ಲ ಸ್ನಾನ, ಕಡಿ ಸ್ನಾನ, ಸಾಸಿವೆ ಎಣ್ಣೆ ಹಚ್ತಿದ್ದೀವಿ. ಹಚ್ಚಿಬಿಡಪ್ಪ ಎಣ್ಣೆ ಅಲ್ಲೇ ಕುಂಡಿರ್ತೈತಿ ಇದಂದ್ರಪ್ಪ. ಸಾಸಿವೆ ಎಣ್ಣೆ ಹಚ್ಚಿ ಮೈಗೆಲ್ಲ ತಿಕ್ಕಿ ಕಂಡಾಬಿಟ್ಟು ಹೇಳೇ ಕೂತ್ರಪ್ಪ ಅವರು. ಕಡಿ ಸ್ನಾನ ಯಾರು ಇದ್ದಿದ್ದಿಲ್ಲ, ನಾವು ಒಬ್ಬನೇ ಇದ್ದೆ, ರಾಧಮ್ಮವರು. ನಾವು ಹಚ್ಚಿಬಿಡಪ್ಪ ಅದನ್ನಷ್ಟು ಎಣ್ಣೆ ಯಾಕೆ ಇಡ್ತೀವಿ, ಅದನ್ನು ಹಚ್ಚಿಬಿಡಂದ್ರೆ ನಾ ಇಡ್ಬೇಕಂದ್ ನೋಡಿ. ಅದು ಉಳಿತೇನ ಅದನ್ನು ಹಚ್ಚಿಬಿಡಿ, ಇನ್ನೇನು ಮುಗೀತದ್ರದ್ದು. ಅವಾಗ ಹೇಳಿದ್ರು ನಮಗದ ಕಲ್ಪನಾನೇ ಇಲ್ಲ. ಹಚ್ಚಿ ತಿಕ್ಕಿ ಅವಸ್ಥಾ ಪರ್ಕ್ ಮಾಡಿ ಕೂತ್ಬಿಟ್ರು. ಕೂತ್ರು ನಾನು ಇನ್ನು ಹೆಂಗೆ ಮಾಡೋದು, ಇನ್ನು ಅಪ್ಪವ್ರು ಅಂತ ಅಪ್ಪವ್ರು ಮಾತಾಡಿಲ್ಲ, ಏನಿಲ್ಲ, ಸುಮ್ಮನೆ ಕೂತ್ರು. ಕಂಡಾಬಿಟ್ಟು ಹೇಳಿ ಕತ್ತರಿಸಿ ಜೋರು ಮಾಡಿ ಅಪ್ಪವ್ರ ಟೈಮ್ ಆತ್ರಿ. ಹಿಂಗೆ ನಮಸ್ಕಾರ ನಿಮಗಂದು. ರಾಧಮ್ಮ ನಿನಗೂ ನಮಸ್ಕಾರ ಅಂದರು. ಹಿಂಗ್ಯಾಕಂತೀರಿಪ್ಪ? ನಮಸ್ಕಾರ ಮಾಡಬಾರ್ದು ಅನ್ವೇ ಅಂತಂದ್ರು. ಹಿಂಗ್ಯಾಕೆ ಮಾಡತ್ತೀರಿಪ್ಪ ಅಂತಂದ್ರು ಅಪ್ಪ ಅವರು. ಅವಾಗ ಅವರು ತಮ್ಮ ಇದನ್ನ ಒಂದು ಇದರಾಗಿ ಉಳಿದ್ಬಿಟ್ಟಿದ್ರು ಅವರು. ಕಡಿ ಇದು ಎಲ್ಲ ಅವ್ರಿಗೊಂದು ಉಗುರು ಸುತ್ತ ಇದ್ರಂಗಾಗಿತ್ತು ಹೆಬ್ಬಟ್ಟಿಗೆ. ಅದಕ್ಕೆ ಪೋಟಿಶ್ ಮಾಡಿ ಹಾಕ್ತಿದ್ದೀವಿ. ಅಂದ್ರೆ ಪೋಟಿಶ್ ಅಂದ್ರೆ ಇದು ಗೋಧಿ ಹಿಟ್ಟು ಅಂದಿಟ್ಟು ಅದಕ್ಕೆ ತುಪ್ಪ ಹಾಕಿ ಬೆಚ್ಚಗೆ ಮಾಡಿ ಅದನ್ನು ಕಟ್ತಿದ್ವಿ ಇದಾಗಲಿ ಅಂಥೇಳಿ. ಅದನ್ನು ಮಾಡೋಣನ್ರಿಪ್ಪ ಅದನ್ನು ಅಂತ ಕೇಳಿದ್ದೆ ನಾನು. ಇನ್ನೇನು ಮಾಡ್ತಿದ್ದ, ಅದು ಮುಗ್ದೈತೆ, ಅದ್ರ ಕಟ್ಟಿ ಮುಗ್ದೈತೆ ಬಿಡು, ಹೋಗ್ಲತ್ತದ, ಇನ್ನೇನು ಮಾಡ್ತೀವಿ ಅದನ್ನು. ಅವತ್ತು ಕಟ್ಟಿದಿನ ರೀ, ಇನ್ನೇನು ಮಾಡ್ತೀವಿ ಬಿಡೋದು. ಹೀಗೆಲ್ಲ ನಮಗೆ ಅವ್ರು ತೋರಿಸಿದ್ರು. ಅವನ್ನೆಲ್ಲ ಇದ್ದು ಜಳಕ ಮಾಡಿದ್ರು, ಸ್ನಾನ ಮಾಡಿಸಿ. ನೀ ಹುಡುಗರಿಗೆ ಒಂದಿಟ್ಟು ಏನಾದ್ರು ತೊಗೊಂಬರ್ತೀನಪ್ಪ, ಅರಿವಿ ಅದು ಬೆಟಗಿರಿಗೆ ಹೋಗಿ ಅಂತಂದು ನಾನು. ಶಿವ ಮಾಡೋ ಹುಡುಗರಿಗೆ ಹ್ಞೂನ್ರಿಪ್ಪ ಅವ್ರಿಗೆ ಅನುಷ್ಠಾನ ಕೂಡಿಸಿ ನಾನು ನೀವು ಬೆಟಗಿರಿಗೆ ಹೋಗಿ ಬರ್ತಂತ ಹೋಗಿ. ಮುಂದಿನ ತಿಂಗಳು ಜನವರಿಗೆ ರಿವೇಟ್ ಚಲೋ ಆಕೈತಿ, ಅವಾಗ ಹೋಗಿ ಅಂತಾರೆ ಹೋಗ್ರಿ ಅಂತ ಅವ್ರು ಅಂದ್ರೆ ನನಗೆ. ಈಗೇನು ಮಾಡ್ತೀರಿ ಅಂತ ಖಾದಿ ಇದ್ರಾಗ ನಾ ಹಂಗೆ ಬಂದೆ. ಅಪ್ಪ ಅವ್ರು ಹಿಂಗೆ ಆತಾರೆ. ಹಂಗಾರ ಯಾವಾಗಾರ ತಗೋರಿ ಅಂದವ್ರ ಒಳಗೆ ಊಟಕ್ಕೆ ಕೂತಿದ್ರು ಅವರು. ನಾನು ಕುಂಡ್ರಿಸಿದ್ರು ಊಟಕ್ಕೆ ಕುಂತ್ಕೂಲೆ ರೊಕ್ಕ ತಂದವ್ರನ್ನ ಯಾವಾಗಾರ ಹೊಲಸಂಗಾರ ಅವ್ರಿಗೆ ಅರ್ಬಿ ತಗೋ ರೊಕ್ಕ ಇವನು ಅಂತೇಳಿ ತಂದು ಕೊಡಾಕ್ ಬಂದರು. ನನ್ನ ಕೈ ಮುಸುರಾಗಿತ್ತು. ಅಲ್ಲೇ ಬಸವನಪ್ಪ ಗಣಗೇರಿ ಅವ್ರ ಕೈ ಕೊಡ್ರಿಪ್ಪ. ಯಾರು ಬೇಕಾದವ್ರು ತಗೋರಿ. ಕೈಲಿಂದ
ಅಲ್ಲಿ ಸೇವಾ ಮಾಡೋರಿಗೆ ಅಪ್ಪ ಅವರು ಅವನ್ನೆಲ್ಲ ಹೊಲಸು ಮಾಡ್ತವ್ರಿಗೆಲ್ಲ ಸೇವಾ ಮಾಡಿದ ಹುಡುಗರಿಗೆಲ್ಲ ಹೀಗೆಲ್ಲ ಘಟನೆಗಳಾದವು ಅವತ್ತು. ಶರೀರ ಬಿಡುದಿನ ಅಪ್ಪ ಅವರೆಲ್ಲ ಇಷ್ಟೆಲ್ಲ ಆದರೂ ನಮ್ಗೆ ಅದಕ್ಕೆ ಖಬರ ಇಲ್ಲ, ಅವ್ರು ಶರೀರ ಬಿಡ್ತಾರನ್ನೋ ಖಬರ ಆಗಲಿ. ಸಾಯಂಕಾಲ ಹನುಮಂತ ಬಂದ. ಹನುಮಂತ ಸೋಮಾರ ಹಿಡ್ದಾನ ನೋಡಿ ಅಂದ್ರೆ ಸೋಮಾರಕ್ಕೊಮ್ಮೆ ಬರಾಕ್ತಿದ್ದ ಹನುಮಂತ. ನಾನು ಹಂಗಾರೆ ಆಶ್ರಮ ಕೆಲಸ ನಡೆದೈತಿ ಅಲ್ಲಿ ಇನ್ನಾರು ನೋಡ್ಬೇಕಂತ ನಾ ದಾರಿ ಒಳಗೆ ಹೋಗುವಾಗ ಒಂದು ಘಟನೆ ಆತದ. ಅರ್ಧ ದಾರಿಗೆ ಹೋದ ನಾನು ಒಂದು ಹೆಜ್ಜೆ ಮುಂದೆ ಕಿಟ್ಟು ಹೇಳಕ್ಕಾಗಲ್ದು, ಎದಿ ಹಿಡಿದು ದುಡಿದಂಗ. ಏಕದಮ್ ಹಿಂಗ್ಯಾಕೆ ಆಗ್ತೇನೆ ನಾನು ಹೊಳ್ಳಿ ಬಂದೇನು. ಅಪ್ಪ ಅವ್ರು ಅಡ್ಡಾಡ್ತಿದ್ರು. ಅಡ್ಡಾಡುವಾಗ ನಮ್ಮಲ್ಲಿ ಅಪ್ಪಣ್ಣ ಅಂತ ಜೇನು ತುಪ್ಪ ತಂದು ಕೊಟ್ಟಿದ್ದವು. ಜೇನು ತಂದು ಕೊಟ್ಟ ನೋಡೋ ಏನಣ್ಣ ಅಪ್ಪಣ್ಣ, ಅದನ್ನು ಹಿಂಡಾಕಂತ ಹೋಗಿದ್ದು ನಾನು. ಹೋಗಿ ಕೈ ತಕೊಂಡು ನಾವು ಹೊರಗೆ ಬರೋರಿಗೆ ಅಪ್ಪ ಅವ್ರು ಒಳಗೆ ಹೋಗಿ ಕೊನೆಗೆ ಹೋಗಿ ಬಿದ್ದುಬಿಟ್ರು. ಪಲ್ಲಂಗಿ ಮ್ಯಾಗಿಂದ ಬಿದ್ದುಬಿಟ್ರು. ಅಲ್ಲಿ ಗಿರ್ಯಾಮ್ ಅಂತಿಲ್ಲ, ಗುಡಿಸಾಗರದವ್ರು. ಆ ಚಿಟ್ನ ಚೀರಿಲ್ಲ, ಇರಣ್ಣ ಅಪ್ಪ ಅವ್ರು ಬಿದ್ದರು ಅಂತ. ಅವಾಗ ಹನುಮಂತ ನಾವು ಇದ್ದೀವಲ್ಲ ಓದಿ ಎಬಿಸಿ ಕುಂಡಿಸಿದ್ವಿ. ಪಿತ್ತಾಗೈತೆ ಪಿತ್ತಾಗೈತೆ ಅಂದ್ರು. ನಮಗೂ ಏನು ವ್ಯಕ್ತ ಮಾಡಿ ಕೊಡಲಿಲ್ಲ ಅವರು ಅಪ್ಪ ಅವರು. ಹಿಂದಗಡೆ ಒಂದು ಸ್ವಲ್ಪ ಹೊತ್ತು ಮುಣಗಾಕ್ ಬಂದಿತ್ತು, ಲೈಟ್ ಹಚ್ಚಂದ್ರು ಹಚ್ಚಿದ್ವಿ. ಪಿತ್ತಾಗೈತೆ ಕಲ್ಸಕ್ರೆ ಕೊಡಂದ್ರು, ಕಲ್ಸಕ್ರೆ ಸ್ವಲ್ಪ ತಿಂದು ಹೊರಗೆ ಹೋಗುಣು ಅಂತ. ಹೊರಗೆ ಹೋಗೋಣ ಅನ್ಕೂಲ ಹಂಗಾರೆ ನಡ್ರಿಪ್ಪ ಅಂತ ರೆಟ್ಟಿ ಹಿಡ್ದು ಎಬ್ಬಿಸ್ಬೇಕು ಅನ್ನೋರಾಗೆ ಶರೀರ ಖುಷಿ ಬೀಳಾಕೈತೆ. ಇನ್ನು ಹೆಂಗೆ ಮಾಡೋದು ಇನ್ನು ಅಂದವ್ರು ನಗುಕೊಂಡ ಅಲ್ಲೇ ಅಡುಗೆ ಮನೆ ಹೋದಿವಪ್ಪ ಅವ್ರು. ಬ್ಯಾಡ ಅಲ್ಲಿ ಬೇಡ ಮತ್ತೆ ಎಲ್ಲಿ ಹೊರಗೆ ಅಂತಾದ್ರಾಗ ತೊಗೊಂಡು ಹೋಗೋದು ಅಲ್ಲೇ ಇದು ಮಾಡಿದ್ರು. ಮಲಮೂತ್ರ ವಿಸರ್ಜನೆ ಮಾಡಿದ್ರು. ಅವನ್ನೆಲ್ಲ ಬಳದ್ರೇನೋ ಅಂದ್ರಪ್ಪ ಅವ್ರು. ಹ್ಞೂನ್ರಿಪ್ಪ ಅಂದಿದ್ವಿ. ಕಳಸ ಚೆಲ್ಲಿಬಿಟ್ರು. ಅವಾಗ ಮೊದಲಕ್ಕೆ ಅಡ್ವಾನ್ಸ್ ಹೇಳಿದ್ರು, ಮಲಮೂತ್ರ ಸೇವನ ಎಂದ ಇನ್ನೊಬ್ಬರ ಕಡೆಯಿಂದ ಈ ಶರೀರ ಮಾಡಿಸ್ಕೋತೈತಿ ಅವತ್ತು ಈ ಶರೀರ ಹೋಗ್ತೈತಿ. ಅವೆಲ್ಲ ನಮಗೆ ನೆನಪಿದ್ದು. ಹನುಮಂತನು ನೆನಪು ಮಾಡಿದ. ಅಪ್ಪ ಅವ್ರು ಹಿಂಗೆ ಇದ್ರಲ್ಲ ನಾಗನೂರೊಳಗಿದ್ದ. ಇನ್ನೊಬ್ಬರು ಪರಾಧೀನ ಯಾವಾಗ ಆಕೈತಿ ಈ ಶರೀರ, ಮಲಮೂತ್ರ ಸೇವಾದಿಗಳನ್ನು ಮಾಡಿಸ್ಕೊಳಕ ಯಾವ ಇನ್ನೊಬ್ಬರು ಅದಿನಾತಿ ಅವತ್ತು ಶರೀರ ಉಳಿದಿಲ್ಲ. ಅವ್ರು ಹೇಳಿದ ಮಾತು ಅದು ಕರಿಬಾಯಿ ಅಂತಿದ್ರಲ್ಲ ಅಪ್ಪ ಅವರು ಹೇಳಿದ ಮಾತಿನಂತೆನ ಅವ್ರ ಜೀವನ ಎಲ್ಲ ಬಂದು ಹಂಗ ಅದೆಲ್ಲ ಘಟನೆಗಳು ಹಂಗ ಹಾಕೋಂತ ಬಂದ್ವು. ಅಂಥವೆಲ್ಲ ಆದದ್ದು ಘಟನೆ. ಇವನ್ನೆಲ್ಲ ಹೇಳಿದ ಕೂಡಲೇ ಜನ ನೀವು ಬಳಿಬಾರ್ದಿತ್ತು, ಇನ್ನ ಬಳಿ ಇರ್ತಿದ್ರವರು ಅಂತ ಕೆಲವು ಮಂದಿ ಅಂದ್ರು. ಅಂಥವೆಲ್ಲ ನಮಗೆಲ್ಲ ಏನು ಹೊಳಿಬೇಕು, ಅವ್ರು ಶರೀರ ಬಿಡ್ತಾರ ಅನ್ನೋದು ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ತೊಗೊಂಡೋಗೇವಿ, ಸಲೈನ್ ಹಚ್ಕೊಂಡು ಇಲ್ಲಿದ್ರೆ ಸಲೈನ್ ಹಚ್ಕೊಂಡು ಹೋದ್ರೆ ರಕ್ತ ಚಿಮ್ಮಾಕೈತಿ. ನಾ ತೆಪ್ಪಿಗೆ ಹಾಕ್ತಿದ್ದೆ ಅವಾಗ. ಆ ತೆಪ್ಪಿಗೆಲ್ಲ ರಕ್ತ ಮುನಿಗೋತು. ಅದನ್ನು ಕಮಡೋಳಿ ಗೌಡ್ರು ಇಸ್ಕೊಂಡ್ರು ಬಿಟ್ಟು ಹಿಂದಗಡೆ ಅವ್ರ ಆಶ್ರಮದಾಗ ಗದ್ದಿಗೆ ಬಿಡಕ್ಕೆ ಹಾಕ್ಯಾರ ಅದನ್ನು ತೊಗೊಂಡು ಹೋಗಿ. ಅಜ್ಜಾರು ಒಂದು ಇದನ್ನು ಕಟ್ಟಿ ಸಮಾಧಿ ಕಟ್ಟಿ ಆ ತೆಪ್ಪಿಗೆ ಹಾಕಿ ಕಟ್ತಿ ಅಂತ ತೊಗೊಂಬಾಯ್ತು. ಅಪ್ಪ ಅವ್ರ ರಕ್ತದ್ದು ಅಂಥವೆಲ್ಲ ಘಟನೆಗಳಾಗ್ಯಾವು. ಅಲ್ಲಿ ಹೋದರೂ ಸಹಿತ ಅವರು ಡಾಕ್ಟರ್ಗಳೆಲ್ಲ ಚೆಕ್ ಮಾಡಿದ್ರು ಸಹಿತ ಅವ್ರಿಗೆ ಏನು ಇದಾಗ್ಲಂಗ ಅವರು ಹಚ್ಚೆ ಕೊಡಲಿಲ್ಲಪ್ಪ. ಅವರು ಡಾಕ್ಟರ್ಗಳಿಗೆ ಹೊಳಿಲಿಲ್ಲ. ಎಲ್ಲ ನೋಡಿದ್ರು ಅವ್ರ ನರ ಇವನ್ನೆಲ್ಲ ಚೆಕ್ ಮಾಡಿದ್ರು. ಬಿಟ್ಬಿಡು ತೆಗೀರಿ ಇವನ್ನೆಲ್ಲ ಸಲೈನೆಲ್ಲ ತೆಗೆದು ಹೋಗಿದ್ರು. ಅವನು ಜಮಾದಾರ್ ಅಂತ ಡಾಕ್ಟರ್ ಇದ್ದ. ಅವನು ಬಂದವನ ಅಪ್ಪರ ನಾಲಿಗೆ ತೆಗೀರಿ ಅಂದ, ಕರ್ಣ ತೆಗೀರಿ ಅಂದ. ತೆಗೆದ್ರು. ಇಷ್ಟು ತೆಗೆದದ್ದು ಕಪ್ಪು ಮುಚ್ಚು ಚಂಡ ನಾ ಹಿಡ್ದಿದ್ದೆ ಹಿಂಗೆ. ನಾ ಹಂಗಾರೆ ಇವ್ರು ಶರೀರ ಬಿಡುದಿಲ್ಲ ಅಂತ ತಿಳ್ಕೊಂಡು ಅವ್ರು ಹಿಂಗೆ ಹೊಳಸಾಡಕತ್ರ. ಅವ್ರು ಬಿಟ್ಟು ಬಿಡೋಣ ಅಂತೇಳಿ ಚಂದ ಹಿಡಿ ಅಂತ. ನಾ ಚಂದ ಹಿಡಿ ಏನು ನಿಮಗೆ ಏನಾಗಬೇಕು ಇವರು ಅಂತ ನಾನು ಕೇಳಿದವ್ ಡಾಕ್ಟರ್. ನಮ್ಮ ಅಜ್ಜಾರು ಇವರು ಹಿಂಗೆ ಅಂತ ಹಿಡ್ಕೋರಿ ಚಂಡು ಮತ್ತು ಹಿಂಗಾಕೈತಿ ಭಾಳ ಹೊಳಸಾಡಕತ್ತಾರ. ಅವ್ರು ಪುಷ್ ಕೊಡಾಕತ್ತ ಎದಿಗೆ ಪುಷ್ ಕೊಡಾಕತ್ ಕೂಲೆ ಅದು ಇದಾಗಕೈತಿರೋ ಆದರೂ ಅದು ಇದಾಗಲಿಲ್ಲ. ಅಪ್ಪ ಅವ್ರು ಹೋಗೋ ಬಿಟ್ಬಿಟ್ರು ಶರೀರ. ಹಿಂದಗಡೆ ಹನುಮಂತ ಬಂದ ಆ ಡಾಕ್ಟರ್ಗಳು ಮಾತಾಡಕತ್ತಿದ್ರು ಅಂತ. ಅಪ್ಪ ಅವ್ರ ಶರೀರ ಬಿಟ್ಟರು ನಮ್ಗೆ ಗೊತ್ತಾಗ್ಲಿಲ್ಲ ಅದು ಅಂತ ಮಾತಾಡಕತ್ತಾರ ಅವರು ಅಂತ. ಹನುಮಂತ ಹೇಳಿದ್ಕೂಲ ನಾ ಕೈ ಬಿಟ್ಟಾಗ ಅಪ್ಪ ಅವ್ರ ಕಳಸ ಬಿದ್ದು ಬಿಡ್ತೀನಿ. ಹಿಂಗೆಲ್ಲ ಅವ್ರದ್ದು ಗೊತ್ತಾಗಲಂಗೆ ಶರೀರ ಬಿಟ್ಬಿಟ್ರು. ಬಿಟ್ರು ಇದನ್ನು ಎಷ್ಟೊಂದು ಇದನ್ನು ಹೊತ್ಕೊಂಡು ಹೇಳೋದು. ಹಿಂಗೆಲ್ಲ ನಾವು ದೇಹ ತ್ಯಾಗ ಮಾಡೋದು, ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಳೋದು. ಅಂಥ ವಿಚಾರಗಳೇನದಾವಲ್ಲ ಅವ್ರ ಶರೀರ ಹೋದರೂ ಇದನ್ನು ಎಷ್ಟು ದಿನ ಅವಲಂಬನೆ ಮಾಡೋರು ನೀವು. ಎಂದಿಲ್ಲ ಒಂದಿನ ಹೋಗೋದನ್ನ ಅದನ್ನು ಅವಲಂಬನೆ ಮಾಡಬೇಡ್ರಿ ಅಂತ ಅವಾಗ ಹೇಳ್ಕೊಂತ ಬಂದಿದ್ರು. ಯಾವುದೇ ಮಹಾತ್ಮರ ಶರೀರ ಎಷ್ಟು ದಿನ ಇಟ್ಕೊಳ್ಳೋರಪ್ಪ ನೀವು ಅದನ್ನು. ಅವ್ರು ಹೇಳಿದಂಥ ವಿಚಾರಗಳದಾವಲ್ಲ ಅವನ್ನ ಅಮೃತ ತುಲ್ಯವಾದಂಥ ವಿಚಾರಗಳೇನದಾವಲ್ಲ ಅವನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಎಷ್ಟು ದಿನ ಇದ್ರೂ ಶರೀರ ಹೋಗೋದ್ರ ಅದು ಬೇಕಾದಂತಹ ಶರೀರ ವ್ಯವಸ್ಥಿತವಾಗಿ ಇಟ್ಟವನಿ ಅಂದ್ರೆ ಅದು ಹೋಗೋದನ್ನ. ಅದಕ್ಕೆ ಅದನ್ನು ಅವಲಂಬನ ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು ಇದ್ರ ಸಂಬಂಧ ಹೊಡೆದಾಡಕ್ಕೆ ಹೋಗ್ಬೇಡ್ರಿ ಅಂದ್ರಪ್ಪ. ಅವ್ರು ಅಲ್ಲಿ ಹುಗಿಬೇಕಂತ ಅಲ್ಲಿ ವ್ಯವಸ್ಥೆ ಮಾಡ್ಯಾರ.
ನಾಗನೂರವರು ಅಂಗರ್ಕಿ ಅವ್ರು ಇಲ್ಲೇ ಹೋಗಿಬೇಕಂತ ಇಲ್ಲಿ ವ್ಯವಸ್ಥೆ ಮಾಡ್ಯಾರ. ಮತ್ತು ಎಲ್ಲ ಊರವರು ಕಮಡೋಳಿ ಗೌಡ್ರು ಅಲ್ಲಿ ಹೋಗ್ಬೇಕಂತ ಮಾಡ್ಯಾರ. ಅವತ್ತು ಮಂದಿ ಕೂಡಿ ಬಿಡ್ತೀರಿ, ಶರೀರ ಬಿಟ್ಟು ಮಾಡಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಅಂಗರ್ಕಿ ದೇಸಾರಿ ತೊಗೊಂಡು ಹೋಗ್ಬಿಡು ನಡಿ, ಅಲ್ಲಿ ಅಂಗರ್ಕಿಗೆ ಹೋಗ್ಬಿಡು ಅಂತ ಅವರು ಕಡಿಕೆಲ್ಲ ಹಿರಿಯರು ಏನು ಮಾಡಿದ್ರು, 3 ಸ್ಥಾನಕ್ಕೆ ಹೋಗಿದ್ದೀನಿ ನಿರ್ಣಯ ಮಾಡಿ ಅಪ್ಪವ್ರನ್ನ ಅಲ್ಲೇ ಇದನ್ನು ಬೆಳೆಸಿದ್ರು. ನಾ ಹೊತ್ಕೊಂಡು ಅಪ್ಪ ಅವ್ರ ಶರೀರ ಇಟ್ಕೊಂಡು ಕೂತಿದ್ದೆ ಗಾಡಿ ಒಳಗೆ. ನಮ್ಮ ಊರವ್ರು ಬೇಕತ್ತ ನನ್ನ ಕಮಡೋಳಿ ಗೌಡ್ರು ನಮ್ಮ ಹೆಣ್ಮಕ್ಳು ಹಿಡ್ಕೊಂಡು ಕುಂದಿರ್ತೇವೆ ಅಂತಾರು ಇರು ಅಂತ ಒತ್ತಾಯ ಮಾಡಿದ್ಮೇಲೆ ನಾ ಇಳಿದೆ. ನಮ್ಮ ಊರಾನ್ ಮಂದಿ ನಾನು ಬಿಡಲಿಲ್ಲ. ಹೆಂಗೆ ಬಿಟ್ಟು ಇಳಿದೀನಿ ಅಜ್ಜವ್ರ ಶರೀರ ಅಂತ ತೊಗೊಂಡು ಹೋಗಿದ್ರ ಅಂದ್ರೆ ಹೆಂಗೆ ಮಾಡವ್ನಿ ಅಂತ ಅದಕ್ಕೆ ಮತ್ತೊಂದು ಸ್ಪೆಷಲ್ ಗಾಡಿ ಮಾಡಿ ಬೆಂಡ್ ಹತ್ತಿಸ್ಬಿಟ್ಟಿವ್. ಮತ್ತೆ ಅಂಗರ್ಕಿಗೆ ಹೋಗಿ ರಾತ್ರಿ ಎಲ್ಲ ಅಲ್ಲಿ ಊರಾಗೆಲ್ಲ ದರ್ಶನ ಆಗಿ ಮತ್ತೆ ನಮ್ಮ ಊರಾಗ ಬಂದ ಅಪ್ಪ ಅವ್ರ ದರ್ಶನ ಆಗಿ ಮತ್ತೆ ಸೂರ್ಯಬಣಕ್ಕೆ ಬಂತ ಗಾಡಿ ರಾತ್ರಿ. ಹೀಗೆಲ್ಲ ಘಟನೆಗಳು ಆದವು ಅಪ್ಪ ಅವ್ರ ಶರೀರ ಬಿಟ್ಟಾಗ. ಇಂಥವೆಲ್ಲ ಅಲ್ಲಿ ಭಾಳ ಆವಾಗ ಅಪ್ಪ ಅವ್ರದ್ದು ಭಾಳ ಶ್ರದ್ಧೆ ಇತ್ತು ಆ ನಾಡಿನ ಜನರಿಗೆಲ್ಲ. ಏನು ರಾತ್ರಿ ಇದನ್ನು ಎಲ್ಲ ಜನ ಎದ್ದು ಬಿಟ್ಟಿರ್ತೇವೆ ಆ ಟೈಮ್ನ, ಅಗಲಿ ಅನ್ನೋರಂಗೆ ಆಗಿಬಿಡ್ತೇವೆ. ಅಪ್ಪ ಅವ್ರು ಬಂದಾರ ಶರೀರ ಬಿಟ್ಟಾರಂತಂದ್ರೆ ಏನು ಇಂಥ ಒಂದು ಘಟನೆಗಳು ಆದವು ಅವಾಗ. ಅಷ್ಟೊಂದು ಶ್ರದ್ಧೆ ಆ ನಾಡಿನ ಜನರಿಗೆಲ್ಲ. ಗೋಣಕೊಪ್ಪ ಇದು ಇರ್ಪಕ್ಷಪ್ಪನವ್ರು ರಾತ್ರಿ ಓದಿ ಎಬ್ಸಿದ್ವಿ, ಅವ್ರನ್ನ ಎಬ್ಸ್ಕೊಂಡು ಹಿಂಗೆ ತೊಗೊಂಡು ಬಂದಿವಿ. ಅವರು ಗಾವ ಆಗಿದ್ದ ಅವನು ಅಪ್ಪ ಅವರು. ಹೆಂಗಾತ ಹಿಂಗೆ ಯಾಕೆ ಆತಿದ್ವು ಅಂತ ಒಮ್ಮಿಂದೊಮ್ಮಿಗೆ ಅಚಾನಕ್ ಯಾರಿಗೇನು ಇಲ್ಲ ಇದೆಲ್ಲ. ಇಂಥವೆಲ್ಲ ಘಟನೆಗಳು ಆದವು ಅಪ್ಪ ಅವರು ಇದಾದಾಗ. ಏನು ಅದು ಶರೀರ ಕೇಳ್ಕೊಂತ ಅವರು. ಇದಕ್ಕಾಗಿ ನೀವು ಹೊಂದ್ಕೋತೇವೆ ಅಂದ್ರೆ 110 ವರ್ಷ ಇರ್ತೈತಿ ಈ ಶರೀರ ಅಂತ ಅಪ್ಪ ಅವರು. ನಾವು ಅದಕ್ಕಾಗಿ ಮನಸ್ಸು ಕೊಡ್ಲಿಲ್ಲ, ಬರೀ ನಮ್ಮ ಬಾಳೆ ಸುದ್ದಿ ಬರೀ ಇದ್ರಾಗ ಕಾಲ ಕಳೆದಿವಲ್ಲ. ಅದಕ್ಕಾಗಿ ಅವ್ರು ಹೇಳಿದಂಥ ವಚನಗಳ ಲಕ್ಷ್ಯ ಕೊಡ್ಲಿಲ್ಲ. ನಾವು ಬರೀ ನಮ್ಮ ಬಾಳೆದನ್ನೇ ನಾಟಕ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿದ್ವಲ್ಲ. ಅದಕ್ಕೆ ಹೇಳಿದ್ರು ಅವರಪ್ಪ ಅವರು. ಆ ಶರೀರವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವ್ರ ಶರೀರ ದೇಹ ಬಿಟ್ಟುಬಿಟ್ರು. ಶಿವಾನಂದಜ್ಜವರು ಅದಕ್ಕೆ ಹಂಗೆ ಬಿಟ್ಟರು. ನಿರಂಜನಪ್ಪಗಳು ಹಂಗೆ. ಮತ್ತು ಮಹಾತ್ಮರು ಎಲ್ಲಿ ತನಕ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಿಟ್ಟುಬಿಡ್ತೇವೆ ಅಂದ್ರೆ. ಅದಕ್ಕಾಗಿ ಸರಿಯಾಗಿ ನಾವು ಸದುಪಯೋಗ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅದರಂತೆ ನಾವು ಅನುಕರಣೆ ಮಾಡಿದರೆ ಅವ್ರ ಋಣ ತೀರಿಸಿದಂಗೆ ಏನು ನಮಗೂ ಸಾರ್ಥಕ ಆಕೈತಿ. ಅವ್ರು ಹೇಳಿದಂಥ ವಿಚಾರಗಳನ್ನ ಇಷ್ಟೆಲ್ಲ ಖರ್ಚು ಮಾಡಿ ನೀವೆಲ್ಲ ಮಾಡಿರಿ, ಕಾರ್ಯಕ್ರಮ ಮಾಡ್ತೀರಿ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋರಿ, ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ನಾವು ನೀವೆಲ್ಲ ಕೂಡ್ಕೊಂಡು ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಬೆಂಗಳೂರು ಗ್ರಾಮದ ಎಲ್ಲ ಸದ್ಭಕ್ತ ಮಂಡಳಿಗಳು, ಬೆಂಗಳೂರು ನಗರದ ಸದ್ಭಕ್ತ ಮಂಡಳಿಗಳು ಅನಂತ ವಂದನೆಗಳನ್ನು ಸಲ್ಲಿಸಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿವರೆಗೆ ಪರಮ ಪೂಜ್ಯ ಈರಣ್ಣ ಸತ್ಯನವರು ಅಧ್ಯಾತ್ಮದ ಅಮೃತವನ್ನು ಉಣಬಡಿಸಿದ ಅವರಿಗೆ ಅನಂತ ಅಭಿನಂದನೆಗಳು. ಇಲ್ಲಿವರೆಗೆ ಹೇಳೋ ಒಂದು ತುಂಬಾ 25 ವರ್ಷದ ಹಿಂದಿನ ಘಟನೆ ನೆನಪಾಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಅವರು ಹೇಳಿದ್ರು, ಇಂಥ ಸುದೆ ಅಮೃತ ವಿಕಾರ ಹೊಂದಲೇ ಇರತಕ್ಕಂಥದ್ದು ಮತ್ತು ವಿನಾಶ ಆಗದೆ ಇರುವಂಥದ್ದಕ್ಕೆ ಮಾತ್ರ ನಾವು ಜ್ಞಾನ, ಅದಕ್ಕೆ ನಾವು ಸುದೆ ಅಂತ ಹೇಳ್ತೇವೆ ಅಂತ ಹೇಳಿದ್ರಲ್ಲ, ಅಂಥವ್ರು ಅದನ್ನ ಯಾರು ಹೇಳಿಕೊಡಿದ್ರು ಅವ್ರು ನಿಜವಾದ ಗುರುಗಳು ಅಂತ ಹೇಳಿದಾಗ ಒಂದು ಹಳೇದು ನೆನಪಾಯ್ತು. ನಮ್ಮಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಎಲ್ಲ ಕಡೆ ಹಳ್ಳಿಗಳಲ್ಲಿ ಪ್ರೈಮರಿ ಸ್ಕೂಲ್ ಅಮೃತವಾಣಿ ಮತ್ತು ದಿನದ ನುಡಿ ಮುತ್ತು ಅಂತೇಳಿ ಪ್ರೇಯರ್ ಆದ ತಕ್ಷಣ ಆ ಹುಡುಗರಿಗೆ ಒಬ್ಬೊಬ್ಬರಿಗೆ ಓದಿಸಿ ಒಳಗೆ ಕಳಿಸ್ತಾ ಇದ್ರು. ಅದ್ರ ಹಿಂದಿನ ದಿನ ನಾಳೆ ನಮ್ದಿತ್ತು, ಆಶ್ರಮಕ್ಕೆ ಹೋಗಿದ್ವಿ, ಇವರು ಪೂಜೆ ಈರಣ್ಣ ಅವರು ಇದ್ರು. ನಾಳೆ ಏನ್ರಪ್ಪ ಯಾರ್ದು ಅಮೃತವಾಣಿ ಅಂತ ಕೇಳಿದ್ರು. ಸಾಯಂಕಾಲ ಒಂದು 5 ಗಂಟೆ ಆಗಿತ್ತು. ನಾಳೆ ನಮ್ದಿತ್ತು, ಹಂಗಾರೆ ಬಾಪ ಇರ್ಪಕ್ಷ ಇದನ್ನ ಈ ಅಮೃತವಾಣಿ ಹೇಳು ಅಂತ ಹೇಳಿದ್ರು. ನಮಗೂ ಅದು ಅರ್ಥ ಆಗಿಲ್ಲ. ಯಾರು ಏನನ್ನು ಕಲಿಸುವುದಿಲ್ಲವೋ ಅವರೇ ನಿಜವಾದ ಶಿಕ್ಷಕರು. ಇದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಹೇಳಿದ್ನೇ. ಇದನ್ನ ಅಲ್ಲಿ ನಾವು ಪ್ರಥಮ ಬಾರಿಗೆ ನಮ್ಮ ಸ್ಟಾರ್ಟ್ ಆದಾಗ ಯಾರು ಏನನ್ನು ಕಲಿಸುವುದಿಲ್ಲವೋ ಅವರೇ ನಿಜವಾದ ಶಿಕ್ಷಕರು ಅಂತ ಹೇಳಿದ್ರು. ನಾವು ಅವಾಗ ಇದು ನಮ್ಗೆ ಅರ್ಥನ ಆಗಲ್ಲ. ನಾವು ಓದ್ವಿ, ಪ್ರೇಯರ್ ಎಲ್ಲ ಮುಗೀತು, ಒಬ್ಬೊಬ್ಬರು ಹುಡುಗರು ಹೇಳಿದ್ರು, ನಂದು ಪಾಳೆ ಬಂತು. ಅದ್ರಾಗ ಒಬ್ರು ಅಮೃತವಾಣಿ ಓದುದು, ಇನ್ನೊಂದು ಆ ದಿನದ್ದು ನ್ಯೂಸ್ ಪೇಪರ್ ಹೆಡ್ಲೈನ್ ಓದುದು ಅಂತ ಇರ್ತಿತ್ತದ.
ಅವ್ರ ಮಾಸ್ತರ್ ತಗೊಂಬಂದು ಕಿವಿ ಹಿಂಡಿದ್ರು, ಹಿಂಡಿ ಬಿಟ್ಟು ಗುದ್ದಿದ್ರು ಅಂತ. ಈಗ ಅವ್ರು ಯಾರು ಏನನ್ನ ಕಲಿಸುವುದಿಲ್ಲ ಅವ್ರು ನಿಜವಾದ ಶಿಕ್ಷಕರು, ಅವ್ರು ಕಲ್ಸಕ್ಕಂತ ಬಂದವರು, ಅವ್ರು ಶಿಕ್ಷಕರಲ್ಲ ಅಂತ ಹೇಳ್ದಂಗ ಆಯ್ತು ನಾವ್ ಇವಾಗ. ಇವ್ರ ಹೆಸರು ಹೇಳಂಗಿಲ್ಲ ನಾವು, ಇವ್ರು ಇಂತಲ್ಲಿ ಹೇಳ್ಕೊಟ್ರು ಅಂತೇಳಿ ನಾವು ಪೇಚಿಸ್ಬೇಕು, ಒಂದ್ ಏಟ್ ತಿಂದಿವಿ, ಅದ್ ತಪ್ಪು ಹೇಳಿದೆ ಹಿಂಗ್ ಹೇಳ್ಬೇಕಂತ ಅವ್ರು ಯಾರು ಏನನ್ನು ಕಲಿಸುತ್ತಾರೋ ಅಂತ ಅವ್ರು ತಿಳಿಸಿ ಅದನ್ನ ಮುಂದೆ ಹೋದ್ರು. ಇಲ್ಲಿ ಇದನ್ನ ಯಾಕೆ ಜ್ಞಾಪಿಸಿದ್ನಂದ್ರ, ನಾವ್ ಎಂತ ಮಠ ಮಾನ್ಯಗಳಿಗಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ ನೀವು, ಎಕ್ಸೆಪ್ಟ್ ಈ ತರದ ಅಧ್ಯಾತ್ಮ ನಿವುಳ ಜ್ಞಾನ ಸ್ವರೂಪ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳ್ತೇವಲ್ಲ, ಅದನ್ನ ಆ ವಿಷಯನ ಬಿಟ್ಟು ಬೇರೆ ಎಲ್ಲಾ ಹೇಳ್ಕೊಡ್ತಾರೆ. ಹೋದ ತಕ್ಷಣ ಅಲ್ಲಿ ಕಣ್ಣಿಗೆ ನೋಟ ಸಿಗತ್ತೆ, ಕಿವಿಗೆ ಇಂಪಾದ ಗಾಯನ ಸಿಗತ್ತೆ, ಮೂಗಿಗೆ ಸುಗಂಧ ವಾಸನೆ ಸಿಗತ್ತೆ, ಎಲ್ಲಾ ಆಶಯಗಳನ್ನು ಹುಟ್ಟು ಹಾಕುವಂತ ಮಠ ಮಾನ್ಯಗಳು ನಮಗೆ ಇವತ್ತು ಕಣ್ಣೆದುರಿಗೆ ಸಿಗ್ತಾವ. ಅಲ್ಲೆಲ್ಲಾನು ಕಲಿಸ್ತಾರ, ಇದಿಲ್ಲ ಅನ್ನೋಂಗಿಲ್ಲ. ಕರೆಕ್ಟಾ? ಯಾರು ಇಲ್ಲಿ ಏನಾರ ಕಲಿಸ್ತಾರ ನಾವ್ ಹೇಳಿ ನೋಡೋಣ. ಇಲ್ಲಿ ಅಧ್ಯಾತ್ಮ ಅನ್ನೋದು ನಾವು ಹೇಳಿದ್ರಲ್ಲ, ಅಧಿಕ ಸುದೆ ಅಂತ ವಿಷಯನ ಬಿಟ್ಟು ಇಲ್ಲಿ ಬೇರೆ ಏನೂ ಸಿಗುವುದಿಲ್ಲ. ಅದಕ್ಕೆ ಇಲ್ಲಿ ಏನೂ ಕಲಿಸುವುದಿಲ್ಲ. ಅದಕ್ಕೆ ನಿಜವಾದ ಶಿಕ್ಷಕರು ಇಲ್ಲಿ ಇರ್ತಾರು, ಇಂಥ ನಿಜವಾದ ಗುರುಗಳು ಇಲ್ಲಿ ಇರ್ತಾರೆ ಅನ್ನೋದನ್ನ ನಮ್ಮ ಈ ಒಂದು ಇಲ್ಲಿವರೆಗೆ ಅವರು ಹೇಳ್ಕೊಟ್ರಲ್ಲ, ಆದ್ರಿಂದ ನನಗೆ ಮನದಟ್ಟನೆ ಆಗಿದೆ. ಮತ್ತೊಮ್ಮೆ